ವೀಕ್ಷಕರೇ, ಆಸರೆ ಟಿವಿ ಅರ್ಪಿಸುವ ಕಾನೂನಿನ ಅರಿವು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೆ ಸ್ವಾಗತ. ಇವತ್ತು ನಮ್ಮ ಮಧ್ಯದಲ್ಲಿ ಹಿರಿಯ ವಕೀಲರಾದ ಮತ್ತು ಕ್ರಿಶ್ಚಿಯನ್ ಮ್ಯಾರೇಜ್ ರಿಜಿಸ್ಟ್ರಾರ್ ಹಾಗೂ ನೋಟರಿ ಪಬ್ಲಿಕ್ ಆಗಿರುವ ಮಿಸ್ಟರ್ ಸ್ಟ್ಯಾನ್ಲಿ ಆರ್ ಡಿಕಾಸ್ಟಾ ಅವರು ಇದ್ದಾರೆ. ಇವರು ನಮಗೆ ಕಾನೂನಿನ ಬಗ್ಗೆ ಇನ್ನಷ್ಟು ಮಾಹಿತಿಗಳನ್ನು ನೀಡಲಿಕ್ಕೆ ಇದ್ದಾರೆ. ಇವರ ಬಗ್ಗೆ ನಾನೊಂದು ಸಣ್ಣ ಇಂಟ್ರೊಡಕ್ಷನ್ ಕೊಡ್ಲಿಕ್ಕಿದ್ದೇನೆ. ಅಂದರೆ ಇವರು 7 ಪುಸ್ತಕಗಳು, ಕಾನೂನಿನ ಬಗ್ಗೆ ಮಾಹಿತಿ ನೀಡುವ 7 ಪುಸ್ತಕಗಳು ಬರೆದಿದ್ದಾರೆ. 5 ಪುಸ್ತಕ ಮಂಗಳೂರು ಕೊಂಕಣಿಯಲ್ಲಿ, 1 ಪುಸ್ತಕ ಗೋವಾ ದೇವನಗರಿ ಲಿಪಿಯಲ್ಲಿ ಹಾಗೂ ಇನ್ನೊಂದು ಪುಸ್ತಕ ಕನ್ನಡದಲ್ಲಿ ಬರೆದಿರುತ್ತಾರೆ. ಅದು ಅಲ್ಲದೆ ಇವರು ಹಲವು ಪೇಪರುಗಳಲ್ಲಿ ಲೇಖನೆಯನ್ನು ಸಹ ಬರೀತಾರೆ. ಸರ್, ಇವತ್ತು ನಿಮ್ಮನ್ನು ಆಸರೆ ಟಿವಿ ಫ್ಯಾಮಿಲಿಗೆ ಸ್ವಾಗತಿಸ್ತಾ ಇದ್ದೇನೆ. ಇವತ್ತು ಸರ್ ನಮ್ಮೊಂದಿಗೆ ಭಾರತೀಯ ಕ್ರೈಸ್ತ ಮದುವೆ ಇದರ ಕಾನೂನಿನ ಬಗ್ಗೆ ನಮ್ಮಲ್ಲಿ ಮಾತಾಡಲಿಕ್ಕಿದ್ದಾರೆ. ಇಂಡಿಯನ್ ಕ್ರಿಶ್ಚಿಯನ್ ಮ್ಯಾರೇಜ್. ಸರ್, ಭಾರತೀಯ ಕ್ರೈಸ್ತ ಮದುವೆಗೆ ಕಾನೂನು ಯಾವಾಗ ಅಸ್ತಿತ್ವಕ್ಕೆ ಬಂತು? ಭಾರತದ ಕ್ರಿಶ್ಚಿಯನ್ ಮದುವೆಯ ನೋಂದಣಿ ಕಾನೂನು 1872 ಇಸ್ವಿಯಲ್ಲಿ ಬ್ರಿಟಿಷರ ಆಡಳಿತ ಇರುವಾಗ ರಚನೆಯಾದ ಕಾನೂನು. ಇದನ್ನು ನವೆಂಬರ್ 1, 1956ರಂದು ಬೇಕಾದ ಅಮೆಂಡ್ಮೆಂಟ್ಸ್ ಮಾಡಿ ನಮ್ಮ ಈಗಿನ ಕಾಲಕ್ಕೆ ತಕ್ಕಂತೆ ಅದನ್ನು ರಚಿಸಿದ್ದಾರೆ. ಹಾಗಾಗಿ ಈ ಕಾನೂನು ರಚನೆಯಾಗಿ ಸಾಧಾರಣ 140-145 ವರ್ಷಗಳು ಆಯಿತೆಂದು ನಾನು ಹೇಳಬಹುದು. ಸರ್, ಈ ಕಾನೂನಿನ ಪ್ರಕಾರ ಕ್ರಿಶ್ಚಿಯನ್ ಅಂದ್ರೆ ಯಾರು? ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ ಧರ್ಮವನ್ನು ಅನುಸರಿಸುವವರು. ಈ ಕ್ರಿಶ್ಚಿಯನ್ ಅಂದರೆ ಬ್ಯಾಪ್ಟಿಸಮ್ ತೆಗೆದುಕೊಂಡವರು ಮಾತ್ರ ಕ್ರಿಶ್ಚಿಯನ್ ಎಂದು ಹೇಳಲಿಕ್ಕೆ ಆಗುವುದಿಲ್ಲ. ಈ ಕಾನೂನಿನ ಪ್ರಕಾರ ಕ್ರಿಶ್ಚಿಯನ್ ಅಂದರೆ ಕ್ರಿಶ್ಚಿಯನ್ ಧರ್ಮ ಆಚರಣೆ ಮಾಡುವವರು ಮತ್ತು ಅದನ್ನು ಪಾಲಿಸುವವರು. ಅವರು ಭಾರತೀಯರಾಗಿರಬೇಕು. ಇವರು ಭಾರತೀಯ ಕ್ರಿಶ್ಚಿಯನರು ಎಂದು ಈ ಕಾನೂನಿನ ಅಡಿಯಲ್ಲಿ ನಾವು ಹೇಳಬಹುದು. ಓಕೆ ಸರ್, ಭಾರತೀಯ ಕ್ರಿಶ್ಚಿಯನ್ ಕಾನೂನಿನ ಪ್ರಕಾರ ಮದುವೆ ಯಾರು ನೋಂದಣಿ ಅಂದರೆ ರಿಜಿಸ್ಟರ್ ಮಾಡಬಹುದು? ಭಾರತೀಯ ಮದುವೆಯ ನೋಂದಣಿ ಕಾನೂನು ಪ್ರಕಾರ ಚರ್ಚಿನಲ್ಲಿ ಪಾದ್ರಿ ಎಂದು ದೀಕ್ಷೆ ಸಿಕ್ಕಿದ ಒಂದು ಪಾದ್ರಿ ಅಥವಾ ಧರ್ಮದ ಮಿನಿಸ್ಟರ್ ಇವನಿಗೆ ಲೈಸೆನ್ಸ್ ಕೊಟ್ಟಿದ್ದರೆ ಅಥವಾ ಸರಕಾರದಿಂದ ಮದುವೆಯ ನೋಂದಣಾಧಿಕಾರಿ ಎಂದು ನೇಮಕವಾಗಿರುವ ವಕೀಲರು ಅಥವಾ ಸರಕಾರದಿಂದ ಮದುವೆ ರಿಜಿಸ್ಟ್ರೇಷನ್ ಮಾಡಬಹುದೆಂದು ಪರ್ಮಿಷನ್ ಇರುವವರು, ಇಂಥವರು ಕ್ರಿಶ್ಚಿಯನ್ ಮದುವೆಯನ್ನು ನೋಂದಣಿ ಮಾಡಬಹುದು. ಈ ಕಾನೂನಿನಲ್ಲಿ ನೋಂದಣಿ ಮಾಡಲು ಸಬ್ ರಿಜಿಸ್ಟ್ರಾರ್ ಅರ್ಹ ವ್ಯಕ್ತಿಯ? ಸಬ್ ರಿಜಿಸ್ಟ್ರಾರ್ ಇರುವುದು ಹಿಂದೂಗಳ ಮದುವೆಯನ್ನು ನೋಂದಣಿ ಮಾಡಲಿಕ್ಕೆ ಅಥವಾ ಸ್ಪೆಷಲ್ ಕಾನೂನಿನ ಅಡಿಯಲ್ಲಿ ಒಬ್ಬರು ಹಿಂದೂ ಆಗಿರ್ಬೋದು, ಒಬ್ಬರು ಕ್ರಿಶ್ಚಿಯನ್ ಆಗಿರ್ಬೋದು, ಅಥವಾ ಒಬ್ಬರು ಮುಸ್ಲಿಂ ಆಗಿರ್ಬೋದು, ಅಥವಾ ಒಬ್ಬರು ಕ್ರಿಶ್ಚಿಯನ್ ಆಗಿರ್ಬೋದು. ಇಂತಹ ಸಂದರ್ಭಗಳಲ್ಲಿ ಸ್ಪೆಷಲ್ ಮ್ಯಾರೇಜ್ ಆಕ್ಟ್ ಪ್ರಕಾರ ಅಥವಾ ಹಿಂದೂ ಮ್ಯಾರೇಜ್ ಆಕ್ಟ್ ಪ್ರಕಾರ ನೋಂದಣಿ ಮಾಡಲು ಸಬ್ ರಿಜಿಸ್ಟ್ರಾರ್ ಅರ್ಹ ವ್ಯಕ್ತಿ ಎಂದು ಹೇಳಬಹುದು. ಕ್ರಿಶ್ಚಿಯನ್ ಮದುವೆಯನ್ನು ಕ್ರಿಶ್ಚಿಯನ್ ಆದವರೇ ನಡೆಸಿಕೊಡಬೇಕು. ಸಬ್ ರಿಜಿಸ್ಟ್ರಾರ್ ಕ್ರಿಶ್ಚಿಯನ್ ಆಗಿದ್ದರೂ ಅವರಿಗೆ ಈ ಕ್ರಿಶ್ಚಿಯನ್ ಮದುವೆಯ ನೋಂದಣಾಧಿಕಾರಿಯಾಗಿ ನೇಮಕ ಮಾಡಿರುವುದಿಲ್ಲ. ಹಾಗಾಗಿ ಅವರು ಅರ್ಹ ವ್ಯಕ್ತಿ ಅಲ್ಲ. ಓಕೆ, ಕ್ರಿಶ್ಚಿಯನ್ ಚರ್ಚ್ನಲ್ಲಿ ನಡೆಯುವ ಮದುವೆ ಅದು ನೋಂದಣಿ ಅಲ್ಲವಾ? ಕ್ರಿಶ್ಚಿಯನ್ ಚರ್ಚಿನಲ್ಲಿ ನಡೆಯುವ ಮದುವೆ ಅದು ಒಂದು ಸಂಭ್ರಮ. ನಮ್ಮ ಸಂಸ್ಕೃತಿ ಪ್ರಕಾರ ಚರ್ಚಿನಲ್ಲಿ ಮದುವೆ ನಡೀತದೆ. ವಿಷಯ ಈಗ ಏನಾಗಿದೆ ಅಂದರೆ, ಹಲವು ಚರ್ಚ್ಗಳಲ್ಲಿ ನಾವು ನಡೆಸಿಕೊಡುವ
ಮದುವೆಯ ಸಂಭ್ರಮವೇ ಮದುವೆಯ ನೋಂದಣಿ ಎಂದು ಜನರಿಗೆ ಒಂದು ಮಿಸ್ಗೈಡ್ ಮಾಡ್ತಾರೆ. ಅಲ್ಲಿರುವ ಪಾದ್ರಿಗಳಾಗಿರ್ಬೋದು ಅಥವಾ ಯಾರಾದರೂ ಆಗಿರ್ಬೋದು. ಸುಪ್ರೀಂ ಕೋರ್ಟಿನ ಗೈಡ್ಲೈನ್ಸ್ ಪ್ರಕಾರ ಸುಪ್ರೀಂ ಕೋರ್ಟ್ ಹೇಳಿದೆ, ಪ್ರತಿ ರಾಜ್ಯ ಸರ್ಕಾರಗಳು ಮದುವೆ ನೋಂದಣಿಯನ್ನು ಕಡ್ಡಾಯವಾಗಿ ಮಾಡಲು ಬೇಕಾದ ಕಾನೂನುಗಳನ್ನು ರಚಿಸಬೇಕು ಎಂದು. ಹಾಗಿರುವಾಗ ಸರ್ಕಾರ ಕಾನೂನು ರಚಿಸಿ ಯಾರಿಗೆ ಮದುವೆಯನ್ನು ನೋಂದಣಿ ಮಾಡುವ ಅಧಿಕಾರ ಕೊಟ್ಟಿದೆಯೋ ಅವರು ಮಾತ್ರ ಮದುವೆಯ ನೋಂದಣಿ ಮಾಡಬಹುದು. ಚರ್ಚಿನಲ್ಲಿರುವ ಪ್ರೀಸ್ಟ್ ಆಗಲಿ ಅಥವಾ ಇತರರಾಗಲಿ ಅವರು ಮದುವೆಯ ಸಂಭ್ರಮವನ್ನು ನಡೆಸಿಕೊಡುವವರು. ಅದೇ ರೀತಿ ಈಗ ನಾವು ನೋಡ್ತೇವೆ ದೇವಸ್ಥಾನದಲ್ಲಿ ಮದುವೆಯನ್ನು ಸಂಸ್ಕೃತಿ ಪ್ರಕಾರ ಸಂಭ್ರಮವನ್ನು 10 ಜನರ ಎದುರು ನಡೆಸಿಕೊಡುತ್ತಾರೆ. ಇದು ನೋಂದಣಿಯಲ್ಲ. ನೋಂದಣಿ ಅಂದರೆ ಸರ್ಕಾರದ ಕಾನೂನಿನ ಪ್ರಕಾರ ನಿಯುಕ್ತಿಯಾದ ಅಧಿಕಾರಿಗಳು ಮಾತ್ರ ಮದುವೆ ನೋಂದಣಿ ಮಾಡಲು ಅರ್ಹ ವ್ಯಕ್ತಿಗಳು. ಓಕೆ, ಹಾಗಾದರೆ ಚರ್ಚಲ್ಲಿ ನಡೆದ ಮದುವೆಯನ್ನು ನೋಂದಣಿ ಮಾಡಲಿಕ್ಕೆ ಏನು ಮಾಡಬೇಕು? ಈಗ ಕ್ರಿಶ್ಚಿಯನ್ ಮದುವೆಯ ನೋಂದಣಾಧಿಕಾರಿಗಳೆಂದು ನೇಮಕಗೊಂಡವರಿದ್ದಾರೆ, ಒಂದು 10 ವರ್ಷಕ್ಕಿಂತ ಮೇಲ್ಪಟ್ಟವರು. ಈಗ ನಾನು ಕೂಡ ಕ್ರಿಶ್ಚಿಯನ್ ಮದುವೆಯ ನೋಂದಣಾಧಿಕಾರಿ. 10 ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ರಾಜ್ಯ ಸರ್ಕಾರ ಈ ಕ್ರಿಶ್ಚಿಯನ್ ಮದುವೆಯ ಕಾನೂನಿನ ಪ್ರಕಾರ ನೋಂದಣಾಧಿಕಾರಿಗಳನ್ನಾಗಿ ನೇಮಿಸುತ್ತದೆ. ಈಗ ನಮ್ಮಲ್ಲಿ ಚರ್ಚಿನಲ್ಲಿ ಮದುವೆಯಾಗಿ ನೋಂದಣಿ ಮಾಡಬೇಕೆಂದು ಬರುವವರು ಚರ್ಚಿನಲ್ಲಿ ಮದುವೆಯಾದ ಸರ್ಟಿಫಿಕೇಟ್ ತಂದು ಬಂದರೆ ನಾವು ನಮ್ಮ ನೋಟಿಸ್ ಬೋರ್ಡ್ನಲ್ಲಿ ನೋಟಿಸ್ ಹಾಕುವ ಪ್ರಮೇಯ ಬರುವುದಿಲ್ಲ. ಇಂತಹವರು ಮದುವೆ ನೋಂದಣಿ ಮಾಡಲಿಕ್ಕೆ ನಮ್ಮ ಕಚೇರಿಗೆ ಬರುವಾಗ ಅವರ ಪಾಸ್ಪೋರ್ಟು ಅಥವಾ SLC ಅಥವಾ ಶಾಲೆಯ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಇದನ್ನು ತರಬೇಕು. ಇದು ಯಾಕೆಂದರೆ ಈ ಪಾಸ್ಪೋರ್ಟ್ನಲ್ಲಿ ಆಗಲಿ ಶಾಲೆಯ SLC ಸರ್ಟಿಫಿಕೇಟಲ್ಲಿ ಆಗಲಿ ಅಥವಾ ಟ್ರಾನ್ಸ್ಫರ್ ಸರ್ಟಿಫಿಕೇಟಲ್ಲಿ ಈ ವಿದ್ಯಾರ್ಥಿಗಳ ಈ ಮದುವೆಯಾದವರ ಹೆಸರು ಸರಿಯಾಗಿರ್ತದೆ. ಅದೇ ರೀತಿ ಅವರ ಡೇಟ್ ಆಫ್ ಬರ್ತ್ ಹುಟ್ಟಿದ ದಿನಾಂಕ ಕೂಡ ಇರ್ತದೆ. ನಮಗೆ ಈ 2 ವಿಷಯಗಳು ಕೂಡ ಬೇಕು. ಇದರ ಜೊತೆಗೆ ಆಧಾರ್ ಕಾರ್ಡ್ ಅಥವಾ ಎಲೆಕ್ಷನ್ ID ಅಥವಾ ರೇಷನ್ ಕಾರ್ಡ್, ಈ 3ರಲ್ಲಿ ಯಾವುದಾದರೂ ಅವರು ತಂದು ಬರಬೇಕು. ಇದರ ಅವಶ್ಯಕತೆ ಏನೆಂದರೆ ಅವರು ವಾಸ್ತವ್ಯ ಎಲ್ಲಿ ಮಾಡುತ್ತಾರೆ. ಈಗ ನಾನು ನೋಂದಣಾಧಿಕಾರಿಯಾಗಿದ್ದೇನೆ ದಕ್ಷಿಣ ಕನ್ನಡದಲ್ಲಿ ಮಾತ್ರ. ಈಗ ದಕ್ಷಿಣ ಕನ್ನಡದಲ್ಲಿ ವಾಸಿಸುವ ಯಾರಾದರೂ ನನ್ನ ಹತ್ತಿರ ಬಂದರೆ ನಾನು ಮದುವೆಯನ್ನು ನೋಂದಣಿ ಮಾಡಬಹುದು. ಬೇರೆ ಊರಿನವರು ನನ್ನಲ್ಲಿ ಮದುವೆ ನೋಂದಣಿ ಮಾಡಲಿಕ್ಕೆ ಬಂದರೆ ಆ ಮದುವೆಯನ್ನು ನೋಂದಣಿ ಮಾಡುವ ಅಧಿಕಾರ ನನಗೆ ಇರುವುದಿಲ್ಲ. ಅದಕ್ಕಾಗಿ ವಾಸ್ತವ್ಯಕ್ಕಾಗಿ ನಾವು ಇದನ್ನು ಕೇಳುತ್ತೇವೆ. ಈಗ 3ನೇದು ನಾವು ಅವರಿಗೆ ಹೇಳ್ತೇವೆ, ಬರುವಾಗ 5 ಫೋಟೋ, ಹುಡುಗನದು 5 ಫೋಟೋ, ಹುಡುಗಿಯ 5 ಫೋಟೋ ತಂದು ಬರಬೇಕು. ಅದು ಯಾಕೆಂದರೆ ನಮ್ಮ ರಿಜಿಸ್ಟರ್ ಇರ್ತದೆ ಮದುವೆ ನೋಂದಣಿ ಪುಸ್ತಕ, ಅದರಲ್ಲಿ ನಾವು ಒಂದು ಫೋಟೋ ಹಾಕ್ತೇವೆ. ಮತ್ತು 4 ಫೋಟೋಗಳ 4 ಸರ್ಟಿಫಿಕೇಟ್ ನಾವು ತಯಾರು ಮಾಡ್ತೇವೆ. ಈ ಪುಸ್ತಕದ ಪ್ರತಿರೂಪ ಈ ಸರ್ಟಿಫಿಕೇಟ್ಗಳು. ಈ 4 ಸರ್ಟಿಫಿಕೇಟ್ಗಳಿಗೆ ನಮಗೆ 4 ಫೋಟೋಗಳ ಅಗತ್ಯ ಇದೆ. ಈ 4 ಫೋಟೋ ಈ ಸರ್ಟಿಫಿಕೇಟ್ಗಳಲ್ಲಿ ನಾವು ಒಂದು ಸರ್ಟಿಫಿಕೇಟ್ ಮದುಮಗನಿಗೆ ಕೊಡ್ತೇವೆ, ಒಂದು ಸರ್ಟಿಫಿಕೇಟ್ ಮದುಮಗಳಿಗೆ ಕೊಡ್ತೇವೆ, ಒಂದು ಸರ್ಟಿಫಿಕೇಟ್ ಚೀಫ್ ಮ್ಯಾರೇಜ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತ ಇದ್ದಾರೆ ಬೆಂಗಳೂರಿನಲ್ಲಿ, ಒಂದು ಅವರಿಗೆ ಕಳಿಸ್ತೇವೆ. ಮತ್ತು ಒಂದು ಸರ್ಟಿಫಿಕೇಟನ್ನು ನಮ್ಮ ಫೈಲ್ನಲ್ಲಿ ನಾವು ಜಾಗ್ರತೆಯಾಗಿ ಇಡುತ್ತೇವೆ. ಇದರ ಜೊತೆಗೆ ಈ ಮದುವೆಗೆ ನಮಗೆ 2 ಸಾಕ್ಷಿಗಳು ಬೇಕು. ಈ 2 ಸಾಕ್ಷಿಗಳು ಬರುವಾಗ ಅವರ ಐಡೆಂಟಿಟಿ ಪ್ರೂಫ್ ಅಂದರೆ ಅವರದ್ದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಅವರ ಎಲೆಕ್ಷನ್ ID ಆಗಿರ್ಬೋದು ಅಥವಾ ರೇಷನ್ ಕಾರ್ಡ್ ಆಗಿರ್ಬೋದು, ಇದನ್ನು ತಂದು ಬರಬೇಕು. ಅವರ ವಿವರಗಳನ್ನು ನಾವು ಈ ಸರ್ಟಿಫಿಕೇಟ್ನಲ್ಲಿ ನಮೂದಿಸ್ತೇವೆ. ಈ ಸರ್ಟಿಫಿಕೇಟ್ ನಮ್ಮ ರಿಜಿಸ್ಟರ್ ಬುಕ್ಕಲ್ಲಿ ನೋಂದಣಿ ಪುಸ್ತಕದಲ್ಲಿ ಎಂಟ್ರಿಗಳಾದ ಮೇಲೆ ಈ ಮದುಮಗ ಮತ್ತು ಮದುಮಗಳ ಸಹಿ, ಅದರ ಜೊತೆಗೆ ಸಾಕ್ಷಿಗಳ ಸಹಿಯನ್ನು ನಾವು ಈ ಪುಸ್ತಕದಲ್ಲಿ ತೆಗೆದುಕೊಳ್ಳುತ್ತೇವೆ. ಅದೇ ರೀತಿ ಈ 4 ಸರ್ಟಿಫಿಕೇಟ್ಗಳಲ್ಲಿ ಕೂಡ ಅವರ ಸಹಿ ತೆಗೆದುಕೊಂಡು ಅದರ ನಂತರ ನೋಂದಣಾಧಿಕಾರಿ ಆ ಸರ್ಟಿಫಿಕೇಟಲ್ಲಿ ಸಹಿ ಹಾಕಿಸಿ ಆ ಸರ್ಟಿಫಿಕೇಟನ್ನು ಮದುಮಗಳಿಗೆ ಒಂದು ಮತ್ತು ಮದುಮಗನಿಗೆ ಒಂದು ಕೊಡ್ತಾರೆ. ಇದು ಚರ್ಚಿನಲ್ಲಿ ಆದ ಮದುವೆಯ ಬಗ್ಗೆ
ನಾವು ಸರ್ಟಿಫಿಕೇಟ್ ನೀಡುವ ಕ್ರಮ. ಈಗ ಆ ಸರ್ಟಿಫಿಕೇಟ್ ಚರ್ಚ್ ಅಲ್ಲಿ ನಮ್ಗೆ ಒಂದು ಕೊಡ್ತಾರಲ್ಲ ಫಾದರ್ ಮದ್ವೆ ಆದ್ಮೇಲೆ, ಸೊ ಅದು ನಮಗೆ ಗವರ್ಮೆಂಟ್ ಕೆಲಸಗಳಿಗೆ ದಟ್ ಇಸ್ ನೋ ವ್ಯಾಲ್ಯೂ ಇಲ್ಲ. ಹೇಗೆ ನಮ್ಮ ಜನನ ಸರ್ಟಿಫಿಕೇಟು, ಚರ್ಚಿನ ಜನನ ಸರ್ಟಿಫಿಕೇಟು ಯಾವುದೇ ಶಾಲೆಗಳಲ್ಲಿ ಮಾನ್ಯ ಮಾಡುವುದಿಲ್ಲವೋ ಅದೇ ರೀತಿ ಚರ್ಚಿನಲ್ಲಿ ಕೊಟ್ಟ ಮದುವೆ ಸರ್ಟಿಫಿಕೇಟು ಯಾವುದೇ ಸರ್ಕಾರಿ ಇಲಾಖೆ ಅದನ್ನು ಮಾನ್ಯ ಮಾಡುವುದಿಲ್ಲ. ಸರ್ಕಾರದಿಂದ ರಚಿತವಾದ ಅಥವಾ ಸರ್ಕಾರದಿಂದ ನಿಯುಕ್ತಿಗೊಂಡ ಅಧಿಕಾರಿಗಳು ನೀಡಿದ ಸರ್ಟಿಫಿಕೇಟುಗಳನ್ನು ಮಾತ್ರ ಸರ್ಕಾರ ಮಾನ್ಯ ಮಾಡುತ್ತದೆ. ಹಾಗಾಗಿ ಅವರು ಮಾತ್ರ ಇಂಥ ಜನನ ಸರ್ಟಿಫಿಕೇಟ್ ಆಗಲಿ ಮದುವೆ ಸರ್ಟಿಫಿಕೇಟ್ ಆಗಲಿ ಕೊಡಲು ಸೂಕ್ತ ವ್ಯಕ್ತಿಗಳು. ಈಗ ಮೊದಲೆಲ್ಲ ಮದುವೆ ಆದವರು ಈಗ ಆ ಟೈಮ್ನಲ್ಲಿ ಚರ್ಚ್ ಸರ್ಟಿಫಿಕೇಟ್ ತಗೊಂಡು ಕೂತ್ಕೊಂಡಿದ್ದಾರೆ. ಈಗ ಸಪೋಸ್ ಅವರಿಗೆ ಸ್ವಲ್ಪ ವರ್ಷದ ಮೇಲೆ ಅವರಿಗೆ ಗಲ್ಫಿಗೆ ಹೋಗಬೇಕು, ಸೊ ಅವರಿಗೆ ಆ ಸರ್ಟಿಫಿಕೇಟನ್ನು ರಿಜಿಸ್ಟರ್ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಹೌದು ಹೌದು. ಈಗ ಪ್ರಸ್ತುತ ಇರುವ ಕಾನೂನು ಇನ್ನು ಮುಂದೆ ಮದುವೆ ಆಗುವವರು ಕಂಪಲ್ಸರಿ ರಿಜಿಸ್ಟ್ರೇಷನ್ ಮಾಡಬೇಕೆಂದು. ಈಗ ಹೊರ ದೇಶಗಳಿಗೆ ಹೋಗಲಿಕ್ಕೆ ಬಯಸುವ ಈಗ 60 ವರ್ಷದವನಿರ್ಬೋದು, 70 ವರ್ಷದವಳು ಇರ್ಬೋದು, ಅಂತಹ ವಧುವರರು ಜೀವಂತ ಇದ್ದು ಅವರಿಗೆ ಇಬ್ಬರಿಗೂ ವಿದೇಶಕ್ಕೆ ಹೋಗಲಿಕ್ಕಿದ್ದರೆ ಪಾಸ್ಪೋರ್ಟ್ ಬೇಕು. ಈಗ ಪಾಸ್ಪೋರ್ಟ್ ಮಾಡುವಾಗ ಮದುವೆ ಸರ್ಟಿಫಿಕೇಟ್ ಕೇಳ್ತಾರೆ. ಆಗ ಅವರು ಎಷ್ಟು ಪ್ರಾಯ ಆದರೂ ಅವರ ಮದುವೆಯನ್ನು ರಿಜಿಸ್ಟ್ರೇಷನ್ ಮಾಡಬೇಕು. ಆ ರಿಜಿಸ್ಟ್ರೇಷನ್ ಆದ ಸರ್ಟಿಫಿಕೇಟನ್ನು ಪಾಸ್ಪೋರ್ಟ್ ಅಧಿಕಾರಿಗೆ ತೋರಿಸಬೇಕು. ಅದೇ ರೀತಿ ಅವರಿಗೆ ವೀಸಾ ಅಥವಾ ಇತರ ವಿಷಯಗಳಿಗೆ ಬೇಕಾದರೆ ಅವರು ಆ ದೇಶಗಳಿಗೆ ಆ ಸರ್ಟಿಫಿಕೇಟನ್ನು ತೋರಿಸಿದರೆ ಮಾತ್ರ ಅವರಿಗೆ ಬೇಕಾದ ವೀಸಾ ಮತ್ತು ಇತರ ಕೆಲಸಗಳು ಆಗುತ್ತವೆ. ಚರ್ಚ್ನಲ್ಲಿ ಮದುವೆ ಆಗದಿದ್ರು ನೋಂದಣಿ ಮಾಡುವ ಕ್ರಮ ಏನು? ಈಗ ಚರ್ಚಿನಲ್ಲಿ ಮದುವೆ ಆಗದೆ ನಮ್ಮಲ್ಲಿ ಮದುವೆ ನೋಂದಣಿ ಮಾಡಲಿಕ್ಕೆ ಬರುವಾಗ ಆ ವಧುವರರು 2 ಸಾಕ್ಷಿಗಳೊಂದಿಗೆ ನಮ್ಮ ಆಫೀಸಿಗೆ ಬಂದು ಅವರು ನಮಗೆ ಒಂದು ನೋಟಿಸ್ ಕೊಡಬೇಕು. ನಾವು 2 ತಿಂಗಳಲ್ಲಿ ಮದುವೆ ಆಗುತ್ತೇವೆ. ಆ ನೋಟಿಸ್ನಲ್ಲಿ ಅವರು ವರನ ಹೆಸರು, ಅವನ ತಂದೆ ಹೆಸರು, ಅವನ ತಾಯಿಯ ಹೆಸರು, ವಧುವಿನ ಹೆಸರು, ವಧುವಿನ ತಂದೆ ಹೆಸರು, ವಧುವಿನ ತಾಯಿಯ ಹೆಸರು, ಅವರು ಯಾವ ಕೆಲಸ ಮಾಡ್ತಾರೆ, ಯಾವಾಗ ಹುಟ್ಟಿದ್ದಾರೆ, ಅವರು ವಾಸಿಸುವ ವಿಳಾಸ ಎಷ್ಟು, ಆ ವಿಳಾಸದಲ್ಲಿ ಎಷ್ಟು ವರ್ಷದಿಂದ ಅವರು ವಾಸಿಸ್ತಾರೆ, ಈ ಎಲ್ಲ ವಿವರಗಳನ್ನು ಅವರು ಆ ನೋಟಿಸ್ನಲ್ಲಿ ಬರೆದು ನಮಗೆ ಕೊಡಬೇಕು. ಆಗ ನಾವು ಅವರ ಫೋಟೋಗಳನ್ನು ಅದಕ್ಕೆ ಅಂಟಿಸಿ ನಾವು ನೋಟಿಸ್ ಬೋರ್ಡ್ನಲ್ಲಿ ಅದನ್ನು ಪ್ರಚಾರಪಡಿಸ್ತೇವೆ. ಈ ನೋಟಿಸ್ ಕೊಟ್ಟ ಮೇಲೆ ನಮಗೆ ಸರಕಾರವು ನೀಡಿರುವ ಒಂದು ನೋಟಿಸ್ ಪುಸ್ತಕ ಇದೆ. ಈ ನೋಟಿಸ್ ಪುಸ್ತಕದಲ್ಲಿ ನಾವು ಅದೇ ಎಂಟ್ರಿಗಳನ್ನು ಮಾಡಿ ನಮ್ಮ ಆಫೀಸಿನಲ್ಲಿ ಇಡ್ತೇವೆ. ಈ ಪುಸ್ತಕವನ್ನು ಯಾವುದೇ ಸಾರ್ವಜನಿಕರು ಯಾವುದೇ ಸಮಯದಲ್ಲಿ ಬಂದು ನೋಡಲು ಅವಕಾಶ ಉಂಟು. ಈ ನೋಟಿಸ್ ಕೊಟ್ಟು ಆದ ಮೇಲೆ ಅವರು 5 ದಿವಸ ಕಾಯಬೇಕು. 6ನೇ ದಿವಸ ನಮಗೆ ಅವರ ಮದುವೆಯನ್ನು ನೋಂದಣಿ ಮಾಡಬಹುದು. ಸರ್, ವಧುವರರು ಕೊಡುವ ಪ್ರಮಾಣ ಪತ್ರದಲ್ಲಿ ಯಾವ ವಿಷಯಗಳು ಇರಬೇಕು ಅಥವಾ ಇರುತ್ತದೆ? ಈಗ ನಾವು ಚರ್ಚಿನಲ್ಲಿ ಮದುವೆ ಆಗದಿದ್ದರೆ ನೋಟಿಸ್ ಪ್ರಚಾರಪಡಿಸಿದ ಮೇಲೆ ಅಂತಹ ವಧುವರರ ಮದುವೆಯನ್ನು ನೋಂದಣಿ ಮಾಡಬೇಕಾದರೆ ಅವರು ಒಂದು ಪ್ರಮಾಣ ಪತ್ರವನ್ನು 20 ರೂಪಾಯಿಯ ಸ್ಟ್ಯಾಂಪ್ ಪೇಪರಲ್ಲಿ ನೋಟ್ರಿ ಪಬ್ಲಿಕ್ ಸಮ್ಮುಖ ಸಾಕ್ಷಿಗಳನ್ನು ತೆಗೆದುಕೊಂಡು ಹೋಗಿ ಅವರ ಸಮ್ಮುಖ ಸಹಿ ಮಾಡಿ ತರಬೇಕು. ಆ ಪ್ರಮಾಣ ಪತ್ರದಲ್ಲಿ ಹುಡುಗಿಯಾದರೆ ನನಗೆ 18 ವರ್ಷ ಪ್ರಾಯ ಆಗಿದೆ, ಹುಡುಗ ಆದರೆ ನನಗೆ 21 ವರ್ಷ ಪ್ರಾಯ ಆಗಿದೆ, ನನಗೆ ಮದುವೆ ಆಗುವ ಪ್ರಾಯ ಆಗಿದೆ, ನಾನು ವಿವಾಹಿತ ಆಗಿದ್ದು ಅವನ ಹೆಂಡತಿ ಅಥವಾ ಗಂಡ ಸತ್ತಿದ್ರೆ ನಾನು ವಿಧವೆ, ಅಥವಾ ಮದುವೆಯಾಗುವವನು ಗಂಡನನ್ನು ಮದುವೆಯಾಗುವವಳು ಗಂಡನ ವಿಚ್ಛೇದನ ತೆಗೆದುಕೊಂಡಿದ್ದರೆ ನಾನು ವಿಚ್ಛೇದಿತ. ಅದೇ ರೀತಿ ಅದನ್ನು ಬರಿಬೇಕು. ನಾವಿಬ್ಬರು ರಕ್ತ ಸಂಬಂಧಿಗಳಲ್ಲ, ನಾವು ಯಾವುದೇ ಒತ್ತಡಕ್ಕೆ ಮಣಿದು ಈ ಮದುವೆಯನ್ನು ಆಗುತ್ತಾ ಇಲ್ಲ, ನಾವು ನಮ್ಮ ಸ್ವಂತ ಇಚ್ಛೆಯಿಂದ ಈ ಮದುವೆಯನ್ನು ಆಗ್ತಾ ಇದ್ದೇವೆ
ಇಷ್ಟೆಲ್ಲ ವಿವರಗಳನ್ನು ಮತ್ತು ಈ ಮೇಲೆ ತಿಳಿಸಿದ ವಿಷಯಗಳನ್ನು ನಾನು ತಪ್ಪಾಗಿ ಬರೆದಿದ್ದರೆ ಈ ಕಾನೂನಿನಡಿಯಲ್ಲಿ ಸಿಗುವ ಶಿಕ್ಷೆಗೆ ನಾನು ಬದ್ಧ ಎಂದು ಅವನು ಬರೆದು ಅಥವಾ ಅವಳು ಅದನ್ನು ಬರೆದು ನೋಟರಿ ಪಬ್ಲಿಕ್ ಎದುರು ಹೋಗಿ ಸಹಿ ಹಾಕಿ, ಸಾಕ್ಷಿಗಳು ಸಹಿ ಹಾಕಿ, ಅವರು ಅದನ್ನು ಅಟೆಸ್ಟ್ ಮಾಡಿ ನಮ್ಮ ಆಫೀಸಿಗೆ ತಂದರೆ ನಂತರ ನಾವು ನಮ್ಮ ಮದುವೆಯ ಪ್ರಕ್ರಿಯೆಯನ್ನು ಮಾಡ್ತೇವೆ. ಮದುವೆ ನೋಂದಣಿ ಸರ್ಟಿಫಿಕೇಟ್ ಯಾರಿಗೆ ಕೊಡಬಹುದು? ಈಗ ಮದುವೆ ನೋಂದಣಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ಹುಡುಗಿಗೆ 18 ವರ್ಷ ಆಗಿರಬೇಕು, ಹುಡುಗನಿಗೆ 21 ವರ್ಷ ಆಗಿರಬೇಕು. ಇನ್ನೊಂದು ಮದುವೆ ಅವರಿಗೆ ಆಗಿರಬಾರ್ದು. ಮದುವೆ ಆಗಿದ್ದು ಗಂಡ ಸತ್ತಿದ್ದಾನೆ ಅಥವಾ ಹೆಂಡತಿ ಸತ್ತಿದ್ದಾರೆ ಅಂಥವರು ಮದುವೆ ಆಗ್ಬೋದು. ಅಥವಾ ನ್ಯಾಯಾಲಯದಿಂದ ವಿಚ್ಛೇದನ ತೆಗೆದುಕೊಂಡಿದ್ದರೆ ಅಂಥವರು ಮದುವೆ ಆಗಬಹುದು. ಅವರು ಸ್ವಚಿತ್ತ ಮನದಿಂದ, ಸೌಂಡ್ ಸ್ಟೇಟ್ ಆಫ್ ಮೈಂಡ್ ಇದರಿಂದ ಇರಬೇಕು. ಹಾಗೂ ಯಾರದೇ ಒತ್ತಡಕ್ಕೆ ಮಣಿದು ಮದುವೆ ಆಗಿರಬಾರದು. ಯಾರಿಂದಲೂ ಯಾವುದೇ ಅಡೆತಡೆ ಇಲ್ಲದೆ ಮದುವೆ ಆಗುವವರು ಆಗಿರಬೇಕು. ಇಂಥವರ ಮದುವೆಯ ನೋಂದಣಿ ಮಾಡಲು ನಾವು ಮಾಡಬಹುದು. ಈಗ ಮದುವೆ ನೋಂದಣಿ ಸರ್ಟಿಫಿಕೇಟ್ ಮತ್ತು ಅದರ ಉಪಯೋಗಗಳು ಏನೆಲ್ಲ ಇದೆ, ಯಾವುದು? ಈಗ ಮದುವೆ ನೋಂದಣಿ ಸರ್ಟಿಫಿಕೇಟ್ ನಾನು ಈಗಾಗಲೇ ಹೇಳಿದ ಹಾಗೆ ಯಾವುದೇ ಸರಕಾರಿ ಕೆಲಸ ಆಗಬೇಕಾದರೆ ಈಗ ನಿಮಗೆ ಮದುವೆ ನೋಂದಣಿ ಸರ್ಟಿಫಿಕೇಟ್ ಕೇಳ್ತಾರೆ. ನಿಮಗೆ ಪಾಸ್ಪೋರ್ಟ್ ಮಾಡಲಿಕ್ಕಾಗಲಿ, ವೀಸಾ ಮಾಡಲಿಕ್ಕಾಗಲಿ, ಅಥವಾ ಅಮೇರಿಕಾ, ಕೆನಡಾ, ಆಸ್ಟ್ರೇಲಿಯಾ, ದುಬೈ ಇಂಥ ದೇಶಗಳಿಗೆ ನಿಮಗೆ ವೀಸಾ ಬೇಕಾದಲ್ಲಿ, ನಿಮ್ಮ ಗಂಡ ಅಲ್ಲಿ ಕೆಲಸ ಮಾಡ್ತಾರೆ ಅಥವಾ ಹೆಂಡತಿಯಲ್ಲಿ ಕೆಲಸ ಮಾಡ್ತಾರೆ, ಅಂಥ ಸಂದರ್ಭಗಳಲ್ಲಿ ನಿಮಗೆ ವೀಸಾ ತರಿಸಬೇಕಾದರೆ ಈ ಮದುವೆ ನೋಂದಣಿ ಸರ್ಟಿಫಿಕೇಟ್ ಬಹಳ ಅಗತ್ಯವಾಗಿದೆ. ಹೀಗೆ ಮದುವೆ ಆದ ಮೇಲೆ ಅವಳ ಗಂಡ ಅವಳನ್ನು ಸರಿಯಾಗಿ ನೋಡಿಕೊಳ್ಳುವುದಿಲ್ಲ, ಮಕ್ಕಳಿಗೆ ಬೇಕಾದ ಸೌಕರ್ಯಗಳನ್ನು, ಊಟ ವಸತಿಯನ್ನು ಕೊಡುವುದಿಲ್ಲ. ಆಗ ಈ ಬಡಪಾಯಿ ಹುಡುಗಿ ಅವಳಿಗೆ ಮತ್ತು ಅವಳ ಮಕ್ಕಳ ಜೀವನ ಖರ್ಚಿಗೆ ನ್ಯಾಯಾಲಯಕ್ಕೆ ಒಂದು ಅರ್ಜಿಯನ್ನು ಹಾಕಿ ಜೀವನಾಂಶ ಕೇಳಬೇಕಾಗ್ತದೆ. ಅಂಥ ಸಂದರ್ಭಗಳಲ್ಲಿ ನಾನು ಮದುವೆಯಾಗಿದ್ದೇನೆ ಎಂದು ಒಂದು ಈ ಡೌಟ್ಫುಲ್ ವಾತಾವರಣ ಬಂದರೆ ಅಂಥ ಸ್ಥಿತಿಯಲ್ಲಿ ಅವಳು ಈ ಮದುವೆ ಸರ್ಟಿಫಿಕೇಟ್ ಇದ್ದರೆ ಅದನ್ನು ನ್ಯಾಯಾಲಯಕ್ಕೆ ಹಾಜರು ಮಾಡಿ ಈ ಪರಿಹಾರಗಳನ್ನು ತೆಗೆದುಕೊಳ್ಳಬಹುದು. ಅದೇ ರೀತಿ ಒಂದು ಅನ್ಯ ಜಾತಿಯ ಹುಡುಗಿ ಅವಳ ಗಂಡ ತೀರಿ ಹೋಗಿದ್ದಾನೆ, ಒಂದು ಕ್ರಿಶ್ಚಿಯನ್ ಹುಡುಗನಿಗೆ ಅವಳ ಹತ್ರ ಮದುವೆ ಆಗುವ ಆಲೋಚನೆ ಇದೆ. ಇಂಥ ಸಂದರ್ಭಗಳಲ್ಲಿ ನಮ್ಮ ಕ್ರಿಶ್ಚಿಯನ್ ಚರ್ಚ್ಗಳಲ್ಲಿ ಅವಳು ಕ್ರಿಶ್ಚಿಯನ್ ಆಗದಿದ್ದರೆ ಅವಳ ಮದುವೆಯನ್ನು ಮಾಡುವುದಿಲ್ಲ. ಇಂಥ ಮದುವೆಯನ್ನು ನಾವು ಒಬ್ಬರು ಕ್ರಿಶ್ಚಿಯನ್ ಆಗಿದ್ದರೆ ಇಂತಹ ಮದುವೆಯನ್ನು ನಾವು ನೋಂದಣಿ ಮಾಡಲಿಕ್ಕೆ ಸಾಧ್ಯ ಇದೆ. ಅದೇ ರೀತಿ ಈಗ ಕೋರ್ಟಿನಿಂದ ವಿಚ್ಛೇದನ ಸಿಕ್ಕಿರ್ತದೆ, ಆದರೆ ನಮ್ಮ ಚರ್ಚಿನ ಟ್ರಿಬ್ಯುನಲಲ್ಲಿ ವಿಚ್ಛೇದನ ಸಿಗಬೇಕಾದರೆ 3 ವರ್ಷವರೆಗೆ ಕಾಯಬೇಕಾಗ್ತದೆ. ಈ 3 ವರ್ಷ ಕೋರ್ಟ್ನಲ್ಲಿ 6 ತಿಂಗಳಲ್ಲಿ ಆದ ವಿಚ್ಛೇದನಕ್ಕೆ ನಮ್ಮ ಚರ್ಚ್ ಟ್ರಿಬ್ಯುನಲಲ್ಲಿ 3 ವರ್ಷ ಕಾಯ್ತಾ ಕೂತ್ಕೊಳ್ಬೇಕಾದ್ರೆ ಆ ಯುವಕನ ಅಥವಾ ಯುವತಿಯ ಪ್ರಾಮುಖ್ಯ ಯಂಗ್ ಲೈಫ್ ಹಾಳಾಗಿ ಹೋಗ್ತದೆ. ಯಾಕೆಂದರೆ ಕೋರ್ಟ್ನಿಂದ ವಿಚ್ಛೇದನ ಸಿಕ್ಕಿದರೂ ಚರ್ಚಿನ ಟ್ರಿಬ್ಯುನಲ್ನಿಂದ ವಿಚ್ಛೇದನ ಸಿಗದಿದ್ದರೆ ಚರ್ಚಿನಲ್ಲಿ ಮದುವೆ ಆಗಲಿಕ್ಕೆ ಆಗುವುದಿಲ್ಲ. ಚರ್ಚ್ ಹೇಳ್ತದೆ ಮದುವೆ ಎಂಬುದು ಒಂದು ಸ್ವರ್ಗದಲ್ಲಿ ಆದ ಕ್ರಿಯೆ, ಅದು ಒಂದು ಸಾಕ್ರಮೆಂಟ್, ಅದನ್ನು ನಾವು ತುಂಡು ಮಾಡುವ ಹಾಗೆ ಇಲ್ಲ. ಮದುವೆಯನ್ನು ನಾವು ನಲ್ ಆ್ಯಂಡ್ ವಾಯ್ಡ್ ಅಂತ ಮಾತ್ರ ಮಾಡಬಹುದು ಅಂತ ಹೇಳಿ 3 ವರ್ಷವರೆಗೆ ಕಾಯಿಸ್ತಾರೆ. ಇಂಥ ಸಂದರ್ಭಗಳಲ್ಲಿ ಆ ಹುಡುಗ ಅಥವಾ ಹುಡುಗಿ ಮದುವೆ ಆಗಲಿಕ್ಕೆ ಬಯಸ್ತಾರಾದರೆ
ನಮಗೆ ಕೋರ್ಟಿನ ವಿಚ್ಛೇದನ ಸರ್ಟಿಫಿಕೇಟ್ ಇದ್ದರೆ ನಾವಂಥವರ ಮದುವೆಯನ್ನು ನೋಂದಣಿ ಮಾಡಬಹುದು, ಅದಕ್ಕೇನು ಅಭ್ಯಂತರ ಇಲ್ಲ. ವೀಕ್ಷಕರೇ, ಈಗಾಗಲೇ ನಾವು ನೋಡಿದ್ದೇವೆ ಕ್ರೈಸ್ತ ಮದುವೆ ಇದರ ಕಾನೂನಿನ ಬಗ್ಗೆ, ಯಾವ ರೀತಿಯಲ್ಲಿ ನಾವು ಅದನ್ನು ಹೋಗ್ಬೋದು, ಯಾವ ರೀತಿ ಅದನ್ನು ನಾವು ಮುಂದುವರಿಬಹುದು ಅಂತ ಹೇಳಿಕೊಂಡು. ಈಗ ನಾವು ಮೋಟಾರ್ ವಾಹನ ಕಾಯ್ದೆ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕಿದ್ದೇವೆ. ಸರ್, ಎಷ್ಟು ವಿಧದ ವಾಹನಗಳಿಗೆ ಲೈಸೆನ್ಸ್ ಪಡೆಯಬಹುದು? ನೋಡಿ, ಮೋಟಾರ್ ವಾಹನ ಕಾಯ್ದೆ 1988 ಇದರಲ್ಲಿ ಹೇಳಿದ್ದಾರೆ, ಗೇರು ಇರುವ ವಾಹನ ಅಥವಾ ಗೇರು ಇಲ್ಲದ ದ್ವಿಚಕ್ರ ವಾಹನ, ಲಘು ಮೋಟಾರ್ ವಾಹನ, ಇದರಲ್ಲಿ ಖಾಸಗಿ ಮತ್ತು ಸಾರ್ವಜನಿಕ ವಾಹನ ಇರ್ತದೆ. ಇದು 7500 ಕಿಲೋಗ್ರಾಮ್ನ ಒಳಗಡೆ ಇರುವ ವಾಹನ. ಮೂರನೆಯದು ಹೆವಿ ಪ್ಯಾಸೆಂಜರ್ ವೆಹಿಕಲ್ ಮತ್ತು ಹೆವಿ ಗೂಡ್ಸ್ ವೆಹಿಕಲ್. ಇಂತಹ ವಾಹನಗಳಿಗೆ ನಾವು ಲೈಸೆನ್ಸನ್ನು ಪಡೆಯಬಹುದು. ಲೈಸೆನ್ಸ್ ಪಡೆಯೋದು ಹೇಗೆ ಸರ್? ಲೈಸೆನ್ಸ್ ಪಡೆಯಲಿಕ್ಕೆ ಈಗ ಆ ವ್ಯಕ್ತಿಯು 18 ವರ್ಷಕ್ಕೆ ಮೇಲ್ಪಟ್ಟವನಾಗಿರಬೇಕು. ನಮಗೆ ಗೊತ್ತಿದೆ, ನಮ್ಮ ಪರಿಸರದಲ್ಲಿ ಅಲ್ಲಲ್ಲಿ ಡ್ರೈವಿಂಗ್ ಶಾಲೆಗಳು ಇವೆ. ಆ ಡ್ರೈವಿಂಗ್ ಶಾಲೆಗಳಿಗೆ ನಾವು ಹೋಗಿ ಅವರಿಗೊಂದು ನಮ್ಮ SLC ಸರ್ಟಿಫಿಕೇಟ್, ನಾವು ವಾಸ ಮಾಡುವ ನಮ್ಮ ಆಧಾರ್ ಕಾರ್ಡ್ ಮತ್ತೊಂದು ಫೋಟೋ ಕೊಟ್ಟರೆ ಅವರು ಆ ವಿವರಗಳನ್ನು ಹತ್ತಿರದ RTO ಕಚೇರಿಗಳಿಗೆ ಕೊಂಡು ಹೋಗ್ತಾರೆ. ಅಲ್ಲಿ ಹತ್ತಿರದ RTO ಕಚೇರಿಗಳಲ್ಲಿ ಇದನ್ನು ತಪಾಸಣೆ ಮಾಡಿ ಒಂದು ಟ್ರಯಲ್ ನೋಡ್ತಾರೆ. ನಾವು ವೆಹಿಕಲ್ ಕೊಂಡೋಗುವಾಗ 2 ವೀಲರ್ ಆಗಲಿ ಅಥವಾ 4 ವೀಲರ್ ನೋಡ್ತಾರೆ. ನಮಗೆ ಡ್ರೈವಿಂಗ್ ಗೊತ್ತಿದೆ ಅಂತ ಅವರಿಗೆ ಮನದಟ್ಟಾದರೆ 6 ತಿಂಗಳ ಮಟ್ಟಿಗೆ ಲರ್ನಿಂಗ್ ಲೈಸೆನ್ಸ್ ಕೊಡ್ತಾರೆ. ಈ 6 ತಿಂಗಳ ಮಟ್ಟಿಗೆ ಕೊಟ್ಟ ಲರ್ನಿಂಗ್ ಲೈಸೆನ್ಸ್ ತೆಗೆದುಕೊಂಡು ಸಾರ್ವಜನಿಕ ಮಾರ್ಗದಲ್ಲಿ ವಾಹನ ಚಲಾಯಿಸುವಾಗ ಈಗ ನಾವು ನೆನಪಿಡಬೇಕೇನೆಂದರೆ, ದ್ವಿಚಕ್ರ ವಾಹನದಲ್ಲಿ ಚಾಲನಾ ಪರವಾನಗಿ ಇದ್ದವನ್ನು ವಾಹನ ಕೊಂಡೋಗುವಾಗ ಅದರ ಹಿಂದುಗಡೆ ಕಾಯಂ ಲೈಸೆನ್ಸ್ ಇದ್ದವನ್ನು ಕೂತ್ಕೊಂಡ್ರೆ ಮಾತ್ರ ಕೊಂಡೋಗಬೇಕು. ಇಲ್ಲದಿದ್ದರೆ ಅಂಥ ಸಂದರ್ಭಗಳಲ್ಲಿ ಅಪಘಾತ ಸಂಭವಿಸಿದರೆ ಆ ಅಪಘಾತಕ್ಕೆ ಈ ವಾಹನದ ಮಾಲೀಕನೇ ಹೊಣೆಗಾರನಾಗುತ್ತಾನೆ. ಅದೇ ರೀತಿ ಈ 6 ತಿಂಗಳು ಮುಗಿಯುವ ಮೊದಲೇ ನಾವು ಕಾಯಂ ಲೈಸೆನ್ಸಿಗೆ ಅರ್ಜಿ ಸಲ್ಲಿಸಬೇಕು. ಕಾಯಂ ಲೈಸೆನ್ಸಿಗೆ ಅರ್ಜಿ ಸಲ್ಲಿಸುವಾಗ ಸೂಕ್ತ RTO ಕಚೇರಿಯಲ್ಲಿ ಅವರು ನಮ್ಮ ಡ್ರೈವಿಂಗ್ ಬಗ್ಗೆ ನಮಗೆ ಟ್ರಯಲ್ ನೋಡಿ ಮಾಡ್ತಾರೆ. ನಮಗೆ ಸರಿಯಾದ ಡ್ರೈವಿಂಗ್ ಗೊತ್ತಿದೆ ಅಂತ ಆದರೆ ನಮಗೆ ಲೈಸೆನ್ಸ್ ಕೊಡ್ತಾರೆ, ಪರ್ಮನೆಂಟ್ ಲೈಸೆನ್ಸ್ ಕೊಡ್ತಾರೆ. ಈಗ ಲೈಸೆನ್ಸಿಂಗ್ ಅಧಿಕಾರಿ ಯಾವ ಸಂದರ್ಭದಲ್ಲಿ ಲೈಸೆನ್ಸನ್ನು ರದ್ದು ಮಾಡಬಹುದು? ಈಗ ಕುಡುಕರಿದ್ದಾರೆ, ಅವರ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದು. ಅಥವಾ ನಿದ್ರಾ ಮಂಪರಲ್ಲೇ ಇರುವಂಥ ಪದಾರ್ಥ ಸೇವಿಸುವ ಜನರಿದ್ದಾರೆ, ಅವರ ಲೈಸೆನ್ಸ್ ರದ್ದು ಮಾಡಬಹುದು. ಈ 18 ವರ್ಷ ಆಗಿರದವರು ತಪ್ಪು ದಾಖಲೆಗಳನ್ನು ಕೊಟ್ಟು ಲೈಸೆನ್ಸ್ ಪಡೆದಿದ್ದರೆ ಅದನ್ನು ಕ್ಯಾನ್ಸಲ್ ಮಾಡಬಹುದು. ಮತ್ತು ಈ ಸಾರ್ವಜನಿಕರ ಜೀವಕ್ಕೆ ಈ ಮೊದಲೇ ಅವರು ಅಪಾಯಕಾರಿಯಾದ ರೀತಿಯಲ್ಲಿ ವಾಹನ ಚಲಾಯಿಸಿದ್ದಾರೆ ಎಂಬುದರ ಬಗ್ಗೆ ಅವರಿಗೆ ಮಾಹಿತಿ ಇರಬೇಕು. ಅವರು ಉತ್ತಮ ಸ್ಥಿತಿ ಅಂದರೆ ಮನಸ್ಥಿತಿಯಲ್ಲಿ ಇರದವರಾಗಿರಬಹುದು, ಅನ್ಸೌಂಡ್ ಮೈಂಡ್ ಹೇಳ್ತೇವೆ. ಇಂತಹ ವ್ಯಕ್ತಿಗಳಿಗೆ ಲೈಸೆನ್ಸ್ ಕೊಡಲು ಅಥವಾ ಬೇಕಾದ ದಾಖಲೆಗಳು ಕೊಡುವುದಿಲ್ಲ, ಅಂತಹ ಜನರಿಗೆ ಲೈಸೆನ್ಸ್ ಕೊಡಲು ನಿರಾಕರಿಸಬಹುದು. ಇಂತಹ ವ್ಯಕ್ತಿಗಳು ಅವರಿಗೆ ಲೈಸೆನ್ಸ್ ಕೊಡಲು ನಿರಾಕರಿಸಿದ 30 ದಿವಸದೊಳಗೆ ಮೇಲಧಿಕಾರಿಗಳಿಗೆ ಅಪೀಲ್ ಮಾಡಿ ನಮಗೆ ಲೈಸೆನ್ಸ್ ಕೊಡಿ ಎಂಬ ಪ್ರಾರ್ಥನೆಯನ್ನು ಮಾಡಬಹುದು. ಈಗ ಯಾವ ಸಂದರ್ಭದಲ್ಲಿ ಲೈಸೆನ್ಸ್ ಅಮಾನತು ಮಾಡಬಹುದು ಸರ್? ಈಗ ಅಪಘಾತಗಳಲ್ಲಿ ಒಳಗೊಂಡವರು, ಒಂದೇ ಯಾವುದೇ ವ್ಯಕ್ತಿಯ ಜೀವ ಹೋಗಲು ಅತಿವೇಗ ಮತ್ತು ಅಜಾಗ್ರತೆಯ ಡ್ರೈವಿಂಗ್ ಕಾರಣ ಆಗಿರಬಹುದು, ಅಥವಾ ಯಾರಿಗೂ ತೀವ್ರತರದ ಗಾಯ ಆಗಲು ಕಾರಣಕರ್ತರಾಗಿರಬಹುದು. ಅಂತಹ ಸಂದರ್ಭಗಳಲ್ಲಿ ಅಂಥ ವ್ಯಕ್ತಿಗಳ ವಾಹನ ಚಾಲನಾ ಪರವಾನಗಿಯನ್ನು 6 ತಿಂಗಳ ಮಟ್ಟಿಗೆ
ಅಮಾನತು ಮಾಡುತ್ತಾರೆ. ಈ ಅಮಾನತು ಮಾಡಿದ ಆದೇಶವನ್ನು ಪೊಲೀಸರು ಪ್ರಥಮ ದರ್ಜೆ ನ್ಯಾಯಾಧೀಶರ ಮುಂದೆ ತಂದು ಅವರಿಂದ ಪರವಾನಗಿ ಪಡೆದು ಆ ಪರವಾನಗಿಯನ್ನು RTO ಕಚೇರಿಗೆ ಕಳಿಸಬೇಕು. ಆಗ RTO ಕಚೇರಿಯಲ್ಲಿರುವ ಈ ಲೈಸೆನ್ಸ್ ದಾಖಲಾತಿಗಳಲ್ಲಿ ಇಂಥ ವ್ಯಕ್ತಿಯ ಲೈಸೆನ್ಸನ್ನು ಅಮಾನತು ಮಾಡಲಾಗಿದೆ ಎಂದು ಬರೆಯುತ್ತಾರೆ. ಯಾರ ಕೇಸು 6 ತಿಂಗಳ ಮೊದಲೇ ಮುಗಿಯುತ್ತದೆಯೋ ಅಂಥ ವ್ಯಕ್ತಿಗಳ ಲೈಸೆನ್ಸನ್ನು ಪುನರ್ಜೀವ ಮಾಡಬಹುದೆಂದು ಕೋರ್ಟು ಆದೇಶ ಕೊಡುತ್ತದೆ. ಹಾಗಾಗಿ ಈ ಅತಿವೇಗ ಮತ್ತು ಅಜಾಗ್ರತೆಯಿಂದ ಹಾನಿಗೆ ಮತ್ತು ಇತರ ವಿಷಯಗಳಿಗೆ ಕಾರಣರಾದವರಿಗೆ ಅವರ ಲೈಸೆನ್ಸನ್ನು ಅಮಾನತು ಮಾಡಬಹುದು. ಮೋಟಾರ್ ವಾಹನ ನೋಂದಣಿ ಮಾಡೋದು ಹೇಗೆ? ಈಗಾಗಲೇ ನಾನು ಲೈಸೆನ್ಸ್ ಪಡೆಯಲು ಹೇಳಿದ ಹಾಗೆ ಈ ಮೋಟಾರ್ ವಾಹನದ ಮಾಲೀಕರು ಕೇಂದ್ರ ಸರ್ಕಾರ ನಿಗದಿಪಡಿಸಿದ ದಾಖಲೆಗಳನ್ನು ಈ RTO ಅಧಿಕಾರಿಗಳಿಗೆ ಕೊಟ್ಟು ಅವರ ಹೆಸರಿನಲ್ಲಿ ಈ ವಾಹನದ ಮಾಲಕತ್ವವನ್ನು ನೋಂದಾಯಿಸಬಹುದು. ಈಗ ಈ ಕೆಲಸಗಳಿಗೆ ತುಂಬ ಡ್ರೈವಿಂಗ್ ಶಾಲೆಗಳು ಇವೆ, ಅಥವಾ ಈ ವಾಹನ ತೆಗೆದುಕೊಂಡ ಕಂಪನಿಯವರೇ ಈ ವ್ಯವಸ್ಥೆಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಹಾಗಾಗಿ ಮೊದಲಿನ ಹಾಗೆ ಈಗ ವಾಹನ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಅಷ್ಟು ಕಷ್ಟ ಇಲ್ಲ. ಈ ವಾಹನದ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ನಲ್ಲಿ ಅದು ಯಾವ ವರ್ಷದ ವಾಹನ, ಅದರ ಚೇಸಿಸ್ ನಂಬರ್ ಏನು, ಇಂಜಿನ್ ನಂಬರ್ ಯಾವುದು, ಅದರ ರಿಜಿಸ್ಟ್ರೇಷನ್ ನಂಬರ್ ಯಾವುದು, ಅದರ ವೇಟ್ ಎಷ್ಟು, ಅದರ ಬ್ರ್ಯಾಂಡ್, ಈ ವಾಹನವನ್ನು ಯಾರು ತಯಾರಿಸಿದ್ದರು, ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ, ಈ ಎಲ್ಲ ವಿವರಗಳನ್ನು ರಿಜಿಸ್ಟ್ರೇಷನ್ ನೋಂದಣಿ ಸರ್ಟಿಫಿಕೇಟ್ನಲ್ಲಿ ನಮೂದಿಸ್ತಾರೆ. ಆ ವಾಹನದ ಮಾಲಕತ್ವ ಬದಲಾವಣೆ ಮಾಡೋದು ಹೇಗೆ, ಅಥವಾ ಕ್ರಮ ಏನು? ಈಗ ವಾಹನದ ಮಾಲಕತ್ವ ಬದಲಾವಣೆ ಮಾಡಬೇಕಾದರೆ ಒಂದೇ ರಾಜ್ಯದವರಾದರೆ ಅವರು ವಾಹನ ಮಾಲಕತ್ವ ಮಾಡುವಾಗ ಒಂದು 14 ದಿನಗಳ ಒಳಗೆ ಈ ಮಾಲಕತ್ವ ನಾವು ಟ್ರಾನ್ಸ್ಫರ್ ಮಾಡ್ತೇವೆ ಎಂಬುದರ ಬಗ್ಗೆ RTO ಕಚೇರಿಗೆ ಮಾಹಿತಿ ಕೊಡಬೇಕು. ಕೆಲವು ಸಂದರ್ಭಗಳಲ್ಲಿ ಅವರು ಒಂದೇ ರಾಜ್ಯದವರಾದರೆ 30 ದಿನಗಳವರೆಗೂ ಅವರಿಗೆ ಅವಧಿ ಇರ್ತದೆ. ಬೇರೆ ರಾಜ್ಯದವರಾದರೆ ಈ ರಾಜ್ಯದ ವಾಹನವನ್ನು ಇನ್ನೊಂದು ರಾಜ್ಯದವರು ತೆಗೆದುಕೊಂಡು ಹೋಗುವಾಗ ಆ ರಾಜ್ಯದ RTOದಿಂದ ಅವರು ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟನ್ನು ಕೇಳ್ತಾರೆ, ಅದನ್ನು ಕೊಡಬೇಕು. ಅದೇ ರೀತಿ ಈ ವಾಹನದ ಮಾಲೀಕನು ಈ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಗದಿದ್ದರೆ ಇದಕ್ಕೆ ಸೂಕ್ತ ಸಮಯದಲ್ಲಿ ಬೇಕಾದ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಿಕ್ಕಿಲ್ಲ, ಅದನ್ನು ಟ್ರಾನ್ಸ್ಫರ್ ಮಾಡಲು ಏನು ತೊಂದರೆ ಇಲ್ಲ ಎಂಬುದರ ಬಗ್ಗೆ ಒಂದು ಪ್ರಮಾಣ ಪತ್ರವನ್ನು ಈ RTO ಕಚೇರಿಗೆ ಕೊಡಬೇಕು. ಅದೇ ರೀತಿ ಈ ಅಕಾಲ ಮರಣಕ್ಕೆ ತುತ್ತಾಗುವವರ ಹೆಸರಲ್ಲಿ ವಾಹನಗಳು ಇದ್ದರೆ ಅವರ ವಾರಿಸುದಾರರ ಸರ್ಟಿಫಿಕೇಟನ್ನು ತಹಶೀಲ್ದಾರ್ ಆಫೀಸರಿಂದ ತೆಗೆದುಕೊಳ್ಳಬೇಕು. ಮತ್ತು ಈ ಒಂದು ಉದಾಹರಣೆಗೆ ಒಂದು ತೀರಿ ಹೋದ ವ್ಯಕ್ತಿಗೆ 3 ಜನ ವಾರಿಸುದಾರರು ಇದ್ದಾರೆ ಅಂತ ನಾವು ಎಣಿಸುವ. ಆಗ ತಾಯಿ 2 ಮಕ್ಕಳಿದ್ದಾರೆ. ಮಕ್ಕಳು ಹೇಳ್ತಾರೆ, ನಾವು ತಾಯಿಯ ಹೆಸರಿಗೆ ವಾಹನವನ್ನು ಕೊಡಲು ತಯಾರಿದ್ದೇವೆ. ಆಗ ಈ 2 ಮಕ್ಕಳು ಒಂದು ಪ್ರಮಾಣ ಪತ್ರದಲ್ಲಿ ನಮ್ಮ ತಂದೆ ಅಥವಾ ನಮ್ಮ ಯಾರು ತೀರಿ ಹೋಗಿದ್ದಾರೆ ಅವರ ವಾಹನವನ್ನು ನಮ್ಮ ತಾಯಿಗೆ ಕೊಡಲು ನಮ್ಮ ಅಭ್ಯಂತರ ಇಲ್ಲ ಎಂಬುದಾಗಿ, ಅದೇ ರೀತಿ ತಾಯಿ ನನ್ನ ಮಕ್ಕಳು ಈ ವಾಹನವನ್ನು ನನಗೆ ಕೊಡಲು ಏನು ಅಭ್ಯಂತರ ಇಲ್ಲ ಎಂದು ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಎಂದು ಅದನ್ನು ನೋಟರಿ ಪಬ್ಲಿಕ್ ಸಮ್ಮುಖ ಸಹಿ ಮಾಡಿಸಿ ವಾರಿ ಸರ್ಟಿಫಿಕೇಟ್ ಜೊತೆ RC ಜೊತೆ ಕೊಂಡೋಗಿ ಕೊಟ್ಟರೆ ಅಂಥ ವಾಹನವನ್ನು ಆ ಪ್ರದೇಶದ RTO ಅವರ ಹೆಸರಿಗೆ, ಯಾರ ಹೆಸರಿಗೆ ಕೇಳ್ತಾರೋ ಆ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಆ ವಾಹನಗಳಿಗೆ ಇನ್ಶೂರೆನ್ಸ್ ಮಾಡೋದು ಯಾಕೆ? ನೋಡಿ, ಈಗ ನಿಮಗೆ ಗೊತ್ತಿದೆ, ಈ ವಾಹನಗಳು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ ಎಂದು ಹೇಳ್ಬೋದು. ಹಾಗೆ ಆಗಿದೆ. ಇಷ್ಟು ವಾಹನಗಳು ಈ ಭೂಲೋಕದಲ್ಲಿ ತುಂಬಿ ಹೋಗಿವೆ. ಯಾವಾಗ ಎಲ್ಲಿ ಹೇಗೆ ಅಪಘಾತ ಆಗುತ್ತದೆ ಎಂದು ಹೇಳಲಿಕ್ಕೆ ಆಗೋದಿಲ್ಲ. ಈಗ ಅಪಘಾತ ಆಗುವಾಗ
ತೀವ್ರತರದ ಗಾಯಗಳಾಗುವುದು ಅಥವಾ ಜನರು ಮೃತಪಡುವುದು ಇದೆಲ್ಲ ಸಾಮಾನ್ಯ. ಆಗ ಈ ಗಾಯಗೊಂಡವರು ಆಸ್ಪತ್ರೆಗೆ ಹಣ ಖರ್ಚು ಮಾಡ್ತಾರೆ, ಅವರಿಗೆ ಕೆಲಸದ ನಷ್ಟ ಆಗ್ತದೆ, ಅವರಿಗೆ ಊನತ್ವ ಆಗ್ತದೆ. ಅದೇ ರೀತಿ ಒಂದು ತೀರಿ ಹೋದವರ ವಾರಿಸುದಾರರು, ಒಂದು ಹೆಂಡತಿ, 3-4 ಜನ ಮಕ್ಕಳು ಅಥವಾ ಗಂಡ ಅಥವಾ 2 ಮಕ್ಕಳು ಇದ್ದಲ್ಲಿ ಅವರ ಮುಂದಿನ ಜೀವನಕ್ಕೆ ಬಹಳ ತೊಂದರೆ ಆಗ್ತದೆ. ಅವರು ಮೊದಲು ಇದ್ದಂತಹ ಪರಿಸ್ಥಿತಿಯಲ್ಲಿ ಅವರನ್ನು ಪುನರ್ ತರುವಂತಹ ಜವಾಬ್ದಾರಿ ನಮ್ಮ ಸರ್ಕಾರದ್ದು. ಅದಕ್ಕಾಗಿ ಸರ್ಕಾರ ಏನು ಮಾಡಿದೆ, ಪ್ರತಿ ವಾಹನವನ್ನು ಕಡ್ಡಾಯವಾಗಿ ವಿಮೆ ಅಥವಾ ಇನ್ಶೂರೆನ್ಸ್ ಮಾಡಬೇಕು. ಹೀಗೆ ಕಡ್ಡಾಯವಾಗಿ ವಿಮೆ ಮಾಡುವಾಗ ವಿಮಾ ಕಂಪನಿಯು ಈ ಆಕ್ಸಿಡೆಂಟ್ನಲ್ಲಿ ನೊಂದವರಿಗೆ, ಅಂದರೆ ಬಲಿಪಶುಗಳಾದವರಿಗೆ ಮತ್ತು ಅವರ ಕುಟುಂಬದವರಿಗೆ ಏನೇನು ಪರಿಹಾರ ಸಿಗಬೇಕು ಆ ಪರಿಹಾರವನ್ನು ಕೊಡಲು ಅವರು ಅಂಡರ್ಟೇಕಿಂಗ್, ಅಂದರೆ ನಾವು ನಿಮ್ಮ ಪರವಾಗಿ, ನಾವು ದನಿಗಳ ಪರವಾಗಿ ನಾವು ಆ ವ್ಯಕ್ತಿಗಳಿಗೆ ಪರಿಹಾರ ಕೊಡುತ್ತೇವೆ ಎಂದು ಅಂಡರ್ಟೇಕಿಂಗ್ ತಗೊಳ್ತಾರೆ. ಹಾಗಾಗಿ ಪ್ರತಿ ವಾಹನದ ಮಾಲೀಕರು ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಮಾಡಬೇಕು. ಹಾಗಾದರೆ ಮಾತ್ರ ಯಾರು ಈ ಸಮಾಜದಲ್ಲಿ ಬಲಿಪಶುಗಳಾಗಿ ನೊಂದು ಇರಬೇಕೆಂಬುದಾಗಿ ಇರುವುದಿಲ್ಲ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಏನು? ಈಗ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಅಂದರೆ ಅದಕ್ಕೆ ಪ್ರೀಮಿಯಂ ಕಟ್ಟುವುದು ಸ್ವಲ್ಪ ಕಡಿಮೆ, ಸ್ವಲ್ಪ ಪ್ರೀಮಿಯಂ. ಈಗ ಉದಾಹರಣೆಗೆ ನನ್ನ ಹತ್ತಿರ ಒಂದು 2 ವೀಲರ್ ದ್ವಿಚಕ್ರ ವಾಹನ ಇದೆ. ಅದಕ್ಕೆ ನಿಜವಾಗಿ ನಾನು ಪ್ರೀಮಿಯಂ ಕಟ್ಟಬೇಕು 2,000 ಅಥವಾ 3,000. ಅದು ಕಡಿಮೆ ಆಗಲಿಕ್ಕೋಸ್ಕರ ಒಂದು 500-600 ರೂಪಾಯಲ್ಲಿ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾನು ಈ ಹಣ ಉಳಿಸೋದಕ್ಕೋಸ್ಕರ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡ್ತೇನೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಮಾಡಿದರೆ ಏನು ತೊಂದರೆ ಅಂದರೆ, ಆ ವಾಹನದ ಮಾಲೀಕನಾಗಲಿ, ವಾಹನದ ಚಾಲಕನಾಗಲಿ ಅಥವಾ ಅದರ ಹಿಂಬದಿ ಕೂತ್ಕೊಂಡವನು ಯಾವುದೇ ಅಪಘಾತದಲ್ಲಿ ಒಳಗೊಂಡರೆ ಅವರಿಗೆ ಏನೂ ಪರಿಹಾರ ಸಿಗುವುದಿಲ್ಲ. ಅವರ ವಾಹನ ಬೇರೆಯವರ 3ನೇವರಿಗೆ ಹೋಗಿ ಡಿಕ್ಕಿ ಹೊಡೆದರೆ ಆ 3ನೇವರಿಗೆ ಪರಿಹಾರ ಕೊಡಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಬದ್ಧವಾಗಿದೆ ಎಂದು ಈ ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಹೇಳ್ತದೆ. ಈಗ 3ನೇ ಪಾರ್ಟಿ ಕೂಡ ಪರಿಹಾರ ಕೊಡುವಾಗ ಕೆಲವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ಗಳಲ್ಲಿ ಲಿಮಿಟೆಡ್ ಲಯಬಿಲಿಟಿ ಎಂದು ಬರೀತಾರೆ. ಈಗ ಈ ಲಿಮಿಟೆಡ್ ಲಯಬಿಲಿಟಿ ಹೇಗಿರ್ತದೆ ಅಂದರೆ, ಒಂದು ಅಪಘಾತದಲ್ಲಿ ಮೃತಪಟ್ಟವರಿಗೆ ಈ ಲಿಮಿಟೆಡ್ ಲಯಬಿಲಿಟಿಯಲ್ಲಿ ಇನ್ಶೂರೆನ್ಸ್ ಕಂಪನಿ 2,000 ಮಟ್ಟಿಗೆ ಮಾತ್ರ, 2 ಲಕ್ಷದ ಮಟ್ಟಿಗೆ ಮಾತ್ರ ಪರಿಹಾರ ಕೊಡ್ತದೆ ಎಂದು ಗ್ಯಾರಂಟಿ ತಗೊಳ್ತದೆ. ಆಗ ನಾವು ಎಣಿಸುವ ನ್ಯಾಯಾಲಯ ಅವನಿಗೆ 5 ಲಕ್ಷ ಪರಿಹಾರ ಕೊಟ್ಟಿದೆ, ಆ 2 ಲಕ್ಷ ಕೊಡಲಿಕ್ಕೆ ಇನ್ಶೂರೆನ್ಸ್ ಕಂಪನಿ ಲಿಮಿಟೆಡ್ ಲಯಬಿಲಿಟಿಯಲ್ಲಿ ಬದ್ಧವಾಗಿದೆ ಎಂದು ಅಂಡರ್ಟೇಕಿಂಗ್ ತಗೊಂಡಿದೆ. ಆಗ 3 ಲಕ್ಷ ಉಳಿದ ಹಣ ಯಾರು ಕೊಡಬೇಕು? ಈ ವಾಹನದ ಮಾಲೀಕನು ಕೊಡಬೇಕು. ಹಾಗಾಗಿ ಯಾವಾಗಲೂ ನಾವು ನೆನಪಿಡಬೇಕು, ವಾಹನವನ್ನು ಚಾಲನೆ ಮಾಡುವಾಗ ಡ್ರೈವಿಂಗ್ ಲೈಸೆನ್ಸ್ ನಮ್ಮ ಹತ್ರ ಇರಲೇಬೇಕು. ಮತ್ತು ನಾವು ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಯಾವಾಗಲೂ ಕಡಿಮೆ ಹಣ ಆಗ್ತದೆ ಅಂತ ಹೇಳಿ ಮಾಡಲಿಕ್ಕೆ ಹೋಗಬಾರದು. ಹೀಗೆ ಲೈಸೆನ್ಸ್ ಇಲ್ಲದೆ ವಾಹನ ಚಲಾಯಿಸಿ ಅಪಘಾತ ಮಾಡಿ ಯಾರ್ಯಾರ ಜೀವವನ್ನು ತೆಗೆದವರ ಈ ವಾಹನದ ಮಾಲಕರು ಪಾಪರಿಗಳು ಆಗುವ ಸಂಭವಗಳು ಇರ್ತದೆ. ಯಾಕಂದರೆ 3ನೇ ವ್ಯಕ್ತಿಗೆ ಆದ ನಷ್ಟವನ್ನು ಪರಿಹಾರ ಕೊಡಲು ಈ ವಾಹನದ ಮಾಲೀಕನು ಜವಾಬ್ದಾರಿಯಾಗಿದ್ದಾನೆ. ಅವನ ವಾಹನವಷ್ಟೇ ಅಲ್ಲ, ಅವನ ಖಾಸಗಿ ಆಸ್ತಿ ಕೂಡ ಮಾರಿ ಕೂಡ ಅವನು ಈ ಪರಿಹಾರ ಹಣ ಕೊಡಬೇಕಾಗ್ತದೆ. ಹಾಗಾಗಿ ನಾವು ಯಾವಾಗಲೂ ನೆನಪಿಡಬೇಕು, ನಮ್ಮ ಹತ್ರ ಸರಿಯಾದ ಲೈಸೆನ್ಸ್ ಇರಬೇಕು ಮತ್ತು ಸರಿಯಾದ ಇನ್ಶೂರೆನ್ಸ್ ಪಾಲಿಸಿ ಇರಬೇಕು. ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಪಾಲಿಸಿ ಅಂದರೆ ಏನು? ಫಸ್ಟ್ ಪಾರ್ಟಿ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಪಾಲಿಸಿ ಅಂದರೆ, ಇದರಲ್ಲಿ ವಾಹನ ಕಳೆದು ಹೋದರೂ ಅಥವಾ ಅದಕ್ಕೆ ಏನಾದರೂ ಬೆಂಕಿ ಹಿಡಿದರೂ ಅಥವಾ ಅದು ಯಾವುದೇ ವ್ಯಕ್ತಿಗೆ ಡಿಕ್ಕಿ ಹೊಡೆದು ಗಾಯಗೊಂಡರು ಅಥವಾ ಮರಣ ಹೊಂದಿದರು
ಎಷ್ಟೇ ಪರಿಹಾರವನ್ನು ನಾವು ಕೊಡುತ್ತೇವೆ ಎಂದು ಇನ್ಶೂರೆನ್ಸ್ ಕಂಪನಿಯವರು ಅಂಡರ್ಟೇಕಿಂಗ್ ಮಾಡ್ತಾರೆ. ಈ ಪಾಲಿಸಿಯಲ್ಲಿ ನಾವು ಇನ್ಶೂರೆನ್ಸ್ ಕಂಪನಿಗಳಿಗೆ ಕೊಡುವ ಪ್ರೀಮಿಯಂ ಸ್ವಲ್ಪ ಜಾಸ್ತಿ ಇರ್ತದೆ. ಉದಾಹರಣೆಗೆ 2 ಚಕ್ರದ ವಾಹನಕ್ಕೆ 2,000 5 ಸಾವಿರ ಇದ್ದರೆ, ಅದೇ 4 ಚಕ್ರದ ವಾಹನಕ್ಕೆ ಒಂದು 10,000ದಿಂದ 50,000ವರೆಗೂ ಈ ಇನ್ಶೂರೆನ್ಸ್ ಪ್ರೀಮಿಯಂ ಹಣ ನಾವು ಕೊಡಬೇಕಾಗ್ತದೆ. ಈಗಿನ ಕಾಲದಲ್ಲಿ ವಾಹನಗಳು ತುಂಬ ಬಂದಿವೆ, ಅದರ ಮೌಲ್ಯವು ಜಾಸ್ತಿ ಆಗ್ತಾ ಹೋಗಿದೆ. 2 ಲಕ್ಷದಿಂದ 25-30 ಲಕ್ಷವರೆಗೆ ವಾಹನಗಳು ಈಗ ಖರೀದಿ ಆಗ್ತವೆ. ಆ ಪ್ರಕಾರ ಈ ಪ್ರೀಮಿಯಂ ಹಣ ಕಟ್ಟಬೇಕು. ಹಾಗಾಗಿ ಫಸ್ಟ್ ಪಾರ್ಟಿ ಪಾಲಿಸಿ, ಕಾಂಪ್ರಿಹೆನ್ಸಿವ್ ಪಾಲಿಸಿ ನಾವು ಮಾಡಿದರೆ ಯಾವುದೇ ವ್ಯಕ್ತಿಗೆ ಯಾವುದೇ ತೊಂದರೆ ಆದರೂ, ಡ್ಯಾಮೇಜ್ ಆದರೂ, ಅಥವಾ ಯಾವುದೇ ಪ್ರಾಪರ್ಟಿ ಇರಲಿ, ಒಂದು ಮನೆಗೆ ಹೋಗಿ ಡಿಕ್ಕಿ ಹೊಡೆಯಿತು ಅಥವಾ ಒಂದು ಶಾಪಿಗೆ ಹೋಗಿ ಡಿಕ್ಕಿ ಹೊಡೆಯಿತು, ಅಲ್ಲಿದ್ದ ಇಷ್ಟು ಹಣ, ಇಷ್ಟು ಸಾಮಾನುಗಳು ನಾಶವಾದವು, ಯಾರದೇ ವ್ಯಕ್ತಿಯ ಜೀವ ಬಲಿಯಾಯಿತು, ಇಂಥ ಸಂದರ್ಭಗಳಲ್ಲಿ ಆಯಾ ವ್ಯಕ್ತಿಯ ವೃತ್ತಿಗೆ ಅನುಸಾರವಾಗಿ ಅವನಿಗೆ ಸಿಗಬೇಕಾದ ಪರಿಹಾರವನ್ನು ನಾವು ಕೊಡುತ್ತೇವೆ ಎಂದು ಈ ಕಾಂಪ್ರಿಹೆನ್ಸಿವ್ ಪಾಲಿಸಿಯಲ್ಲಿ ಇನ್ಶೂರೆನ್ಸ್ ಕಂಪನಿ ಅಂಡರ್ಟೇಕಿಂಗ್ ಮಾಡ್ತದೆ. ಈಗ ಖಾಸಗಿ ವಾಹನಗಳಿಗೆ ಯಾವ ಲೈಸೆನ್ಸ್ ಇನ್ಶೂರೆನ್ಸ್ ಮಾಡಬೇಕಾದ್ರೆ ಯಾವ ಜಾಗೃತಿಯನ್ನು ವಹಿಸಬೇಕು? ನೋಡಿ, ಖಾಸಗಿ ವಾಹನ ಅಂದರೆ ನಾವು ಕೊಂಡೋಗುವ ದ್ವಿಚಕ್ರ ವಾಹನ ಇರ್ಬೋದು ಅಥವಾ ನಮ್ಮ ಖಾಸಗಿ ಕಾರು. ಈಗ ದ್ವಿಚಕ್ರ ವಾಹನದಲ್ಲಿ ಹಿಂಬದಿ ಸವಾರನಿಗೆ ಆಕ್ಸಿಡೆಂಟ್ ಆಗುವಾಗ, ಈ ಡ್ರೈವರ್ ತಪ್ಪಿನಿಂದ ಆಕ್ಸಿಡೆಂಟ್ ಆಗುವಾಗ ಹಣ ಸಿಗಬೇಕಾದರೆ, ಪರಿಹಾರ ಸಿಗಬೇಕಾದರೆ ಅವನನ್ನು ಕಡ್ಡಾಯವಾಗಿ ಈ ಇನ್ಶೂರೆನ್ಸ್ ಪಾಲಿಸಿಯಲ್ಲಿ ಸೇರಿಸಬೇಕು. ಡ್ರೈವರ್ ಮತ್ತು 1 ಅಂತ ಬರೆದು ಹೆಚ್ಚಿನ ಪ್ರೀಮಿಯಮು ಕಟ್ಟಬೇಕು. ಅದೇ ರೀತಿ ಕಾರಿನಲ್ಲಿ, ಖಾಸಗಿ ಕಾರಿಗೆ ಇನ್ಶೂರೆನ್ಸ್ ಮಾಡುವಾಗ ಏನು ಮಾಡ್ತಾರೆ ಅಂದರೆ, ಡ್ರೈವರ್ ಮತ್ತೆ ಅದರ ದನಿ ಇಬ್ಬರಿಗೆ ಮಾಡ್ತಾರೆ, ಮತ್ತೆ ಥರ್ಡ್ ಪಾರ್ಟಿಗೆ ಮಾಡ್ತಾರೆ. ಹಾಗಾಗಿ ನಾವು ನೆನಪಿಡಬೇಕು, ಡ್ರೈವರಿಗೆ, ಅದರ ದನಿಗೆ, ಜೊತೆಗೆ ಒಳಗೆ ಕೂತ್ಕೊಂಡ 3, 4, 5 ಇಂಥ ಜನಗಳಿಗೆ ಕೂಡ ನಾವು ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಮಾಡಬೇಕೆಂದು ನಮ್ಮ ಇನ್ಶೂರೆನ್ಸ್ ಏಜೆಂಟ್ಗಳಲ್ಲಿ ಹೇಳಬೇಕು. ನಮ್ಮ ಇನ್ಶೂರೆನ್ಸ್ ಏಜೆಂಟ್ಗಳಿಗೆ ಆ ಮಾಹಿತಿ ಇಲ್ಲದಿದ್ದಲ್ಲಿ, ನಾವು ಒಳಗೆ ಕೂತ್ಕೊಂಡವರಿಗೆ ಇನ್ಶೂರೆನ್ಸ್ ಕವರ್ ಮಾಡದಿದ್ದರೆ, ಯಾವುದೇ ಸಂದರ್ಭದಲ್ಲಿ ನಮ್ಮದೇ ಡ್ರೈವರ್ನ ತಪ್ಪಿನಿಂದ ಒಂದು ಅಪಘಾತ ಆಗ್ತದೆ, ಅಥವಾ ನಮ್ಮದೇ ದನಿಯ ತಪ್ಪಿನಿಂದ ಒಂದು ಅಪಘಾತ ಆಗ್ತದೆ. ಆಗ ಒಳಗೆ ಕೂತ್ಕೊಂಡವರಿಗೆ ಯಾವುದೇ ಪರಿಹಾರ ಕೊಡಬೇಕಂತ ಕಾನೂನು ಹೇಳುವುದಿಲ್ಲ. ಡ್ರೈವರ್ನಿಗೆ 2 ಲಕ್ಷ ರೂಪಾಯಿ ಅಥವಾ ದನಿಗೆ 2 ಲಕ್ಷ ರೂಪಾಯಿ ಕೊಡಬೇಕೆಂದು ಆ ಪಾಲಿಸಿಯಲ್ಲಿ ಬರೀತಾರೆ. ಅದು ಬಿಟ್ಟು ಏನೂ ಸಿಗುವುದಿಲ್ಲ. ಹಾಗಾಗಿ ನಾವು ಯಾವಾಗಲೂ ನೆನಪಿಡಬೇಕು, ಅದರ ಖಾಸಗಿ ಕಾರಿನ ಒಳಗೆ ಕೂತ್ಕೊಳ್ಳುವವರಿಗೂ ಇನ್ಶೂರೆನ್ಸನ್ನು ಕಡ್ಡಾಯವಾಗಿ ಮಾಡಲು. ಈಗ ನಾವು ಎಣಿಸುವ ಟ್ಯಾಕ್ಸಿಗಳು ಉಂಟು, ಜೀಪುಗಳಿವೆ, ಇವುಗಳು ಸಾರ್ವಜನಿಕ ಸೇವೆಗೆ ನಿಯುಕ್ತಿಗೊಂಡ ವಾಹನಗಳು. ಹಾಗಾಗಿ ಈ ವಾಹನಗಳಿಗೆ ವಿಮೆ ಮಾಡುವಾಗ ಕಡ್ಡಾಯವಾಗಿ ಅದರಲ್ಲಿ ಎಷ್ಟು ಸೀಟಿಂಗ್ ಕೆಪಾಸಿಟಿ ಇದೆಯೋ ಅಷ್ಟು ಜನರಿಗೆ ಇನ್ಶೂರೆನ್ಸನ್ನು ಕವರ್ ಮಾಡ್ತಾರೆ. ಹಾಗಾಗಿ ಈ ಸಾರ್ವಜನಿಕ ವಾಹನಗಳಿಗೆ ಕಡ್ಡಾಯವಾಗಿ ಇನ್ಶೂರೆನ್ಸ್ ಇರುವ ಕಾರಣ ಆ ವಾಹನಗಳಲ್ಲಿ ಚಲಿಸುವಾಗ ಏನಾದರೂ ಅಪಘಾತ ಸಂಭವಿಸಿದರೆ ಅದರಲ್ಲಿ ಇರುವ ಎಲ್ಲ ಪ್ಯಾಸೆಂಜರ್ಗಳಿಗೂ ಬೇಕಾದ ಪರಿಹಾರ ಸಿಗುತ್ತದೆ. ಈಗ ನಾವು ನೋಡ್ತೇವೆ, ಕೆಲವು ವಾಹನಗಳಲ್ಲಿ ಕಾಂಕ್ರೀಟ್ ಹಾಕುವವರು ಕೆಲಸದವರನ್ನು 30-40 ಜನರನ್ನು ಕೂತ್ಕೊಳ್ಳಿಸಿ ಕೊಂಡೋಗ್ತಾರೆ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದ್ದೇವೆ, ಕುಂದಾಪುರದಲ್ಲಿ ಒಂದು ಮೊನ್ನೆ ನಡೆದ ಘಟನೆಯಲ್ಲಿ ಆ ವಾಹನದಲ್ಲಿ ಎಷ್ಟು ಜನ ಮಕ್ಕಳು ತುಂಬಿದ್ದರು ಎಂದು. ವಾಹನದಲ್ಲಿ 4 ಅಥವಾ 5 ಅಥವಾ 6 ಜನರನ್ನು ಮಾತ್ರ ಕೊಂಡು ಹೋಗಬಹುದು ಎಂದು ಇನ್ಶೂರೆನ್ಸ್ ವಿಮೆ ಮಾಡಿಸಿದ್ದರೆ, ಅದರಲ್ಲಿ ಹೆಚ್ಚು ಮಕ್ಕಳು ಹೋಗಿದ್ದರೆ ಅದರಲ್ಲಿ ಜೀವ ನಷ್ಟದ ಕುಟುಂಬದವರಿಗೆ ಪರಿಹಾರ ಯಾರು ಕೊಡೋದು? ಅವರ ದನಿ ಕೊಡಬೇಕು. ಅವರ ಹತ್ರ ಹಣ ಇಲ್ಲದಿದ್ದರೆ ಯಾರು ಕೊಡಬೇಕು? ಹಾಗಾಗಿ ನಾವು ಇಂತಹ ತಪ್ಪು ಮಾಡಲು ಯಾವಾಗಲೂ ಹೋಗಬಾರದು. ಅದು ರಿಕ್ಷಾಗಳಾಗಿರಲಿ, ಕಾರುಗಳಾಗಲಿ, ವ್ಯಾನ್ಗಳಾಗಲಿ, ನಮ್ಮ ವಾಹನದಲ್ಲಿ ಎಷ್ಟು ಜನರಿಗೆ ಕೊಂಡು ಹೋಗುವ ಕೆಪಾಸಿಟಿ ಇದೆಯೋ, ಎಷ್ಟು ಜನರಿಗೆ ವಿಮೆ ಮಾಡಿದೆಯೋ, ಲೈಸೆನ್ಸ್ ಇದೆಯೋ ಅಂಥವರು ಮಾತ್ರ ಈ ವಾಹನವನ್ನು ಚಲಾಯಿಸಿದರೆ ಸಾರ್ವಜನಿಕರಿಗೆ ಇದರಿಂದ ನಷ್ಟ ಆಗುವ ಸಂಭವ ಕಡಿಮೆ.
ಈಗ ಫಸ್ಟ್ ಪಾರ್ಟಿ ಇನ್ಶೂರೆನ್ಸ್ ಇದ್ದು ಲಾರಿ ಕ್ಯಾಬಿನ್ ಒಳಗೆ ಕೂತ್ಕೊಂಡು ಹೋಗುವಾಗ ಅಪಘಾತ ನಡೆದರೆ ಪರಿಹಾರ ಸಿಗ್ತದಾ? ನಮ್ಮ ಹೈಕೋರ್ಟು ಅದೇ ರೀತಿ ಸುಪ್ರೀಂ ಕೋರ್ಟ್ನಿಂದ ತುಂಬ ಡಿಸಿಷನ್ಸ್ಗಳು ಬಂದಿವೆ. ಏನೆಂದರೆ ಲಾರಿಯ ಕ್ಯಾಬಿನ್ನಲ್ಲಿ ಹೋಗಲು ಡ್ರೈವರಿಗೆ ಮತ್ತು ಒಂದು ಕಂಡಕ್ಟರಿಗೆ ಮಾತ್ರ ಅನುಮತಿ ಇರುವುದು. ಹಾಗಾಗಿ ಅದರಲ್ಲಿ ಯಾರು ಪ್ಯಾಸೆಂಜರ್ಗಳು ಕೂತ್ಕೊಂಡು ಹೋಗುವಾಗ ಅವರಿಗೆ ಆಕ್ಸಿಡೆಂಟ್ ಆಗಿ, ಆ ವಾಹನಕ್ಕೆ ಆಕ್ಸಿಡೆಂಟ್ ಆಗಿ ಅವರಿಗೆ ಗಾಯಗಳಾದರೆ ಅಥವಾ ಅವರು ತೀರಿ ಹೋದರೆ ಅವರಿಗೆ ಏನೂ ಪರಿಹಾರ ಕೊಡಲು ಇನ್ಶೂರೆನ್ಸ್ ಕಂಪನಿ ಬದ್ಧ ಅಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಡ್ರೈವರ್ನ ಕ್ಯಾಬಿನ್ ಒಳಗೆ ಕೂತ್ಕೊಂಡು ಹೋಗುವ ವ್ಯಕ್ತಿ ಅವನಿಗೆ ಬೇಕಾದ ಸರಕುಗಳನ್ನು ಆ ಲಾರಿಯಲ್ಲಿ ತೆಗೆದುಕೊಂಡು ಹೋಗುತ್ತಿರಬೇಕು. ಅವನಿಗೆ ಬೇಕಾದ ಸರಕುಗಳನ್ನು ಆ ಲಾರಿಯಲ್ಲಿ ತುಂಬಿಸಿ ಅವನು ಕ್ಯಾಬಿನ್ನಲ್ಲಿ ಹೋಗ್ತಾನೆ. ಆದರೆ ಅಂತಹ ವ್ಯಕ್ತಿಗೆ ಇನ್ಶೂರೆನ್ಸ್ ಕಂಪನಿ ಪರಿಹಾರ ಕೊಡಲು ಬದ್ಧರಾಗಿದ್ದಾರೆ. ವಾಹನ ಅಪಘಾತಕ್ಕೆ ಒಳಗಾದಾಗ ಏನು ಮಾಡಬಹುದು? ನೋಡಿ, ಹೆಚ್ಚಾಗಿ ನಾವು ನೋಡ್ತೇವೆ ಈ ಮಾರ್ಗದಲ್ಲಿ ಒಂದು ಹೆವಿ ಟ್ರಾಫಿಕ್ ಇರುವ ಸ್ಥಳದಲ್ಲಿ ಒಂದು ಸಣ್ಣ ಆಕ್ಸಿಡೆಂಟ್ ಆಗ್ತದೆ. ಜನರಿಗೆ ತಿಳುವಳಿಕೆ ಇರುವುದಿಲ್ಲ. ಟ್ರಾಫಿಕನ್ನು ಜಾಮ್ ಮಾಡ್ತಾರೆ, ಅಲ್ಲಿ ವಾಹನ ನಿಲ್ಲಿಸ್ತಾರೆ, ವಾಹನ ಹಿಂದೆ ಹೋಗ್ಲಿಕ್ಕೂ ಆಗೋದಿಲ್ಲ, ಮುಂದೆ ಹೋಗ್ಲಿಕ್ಕೂ ಆಗೋದಿಲ್ಲ. ಇಂಥ ಸನ್ನಿವೇಶವನ್ನು ನಮ್ಮ ಯಾವುದೇ ಡ್ರೈವರ್ಗಳು ಕ್ರಿಯೇಟ್ ಮಾಡಬಾರ್ದು. ಒಂದು ಸಣ್ಣ ಅಪಘಾತ ಆಯಿತು ಹೇಳುವ, ಒಬ್ಬರಿಗೊಂದು ಸಣ್ಣ ಗಾಯ ಆಗಿದೆ, ವಾಹನಕ್ಕೆ ಸ್ವಲ್ಪ ಜಖಮಾಗಿದೆ. ಆಗ ನಾವು ವಾಹನವನ್ನು ಅಲ್ಲಿಯೇ ಬಿಟ್ಟು ಈ ಟ್ರಾಫಿಕನ್ನು ಅಸ್ತವ್ಯಸ್ತ ಮಾಡುವುದು ಕಾನೂನಿಗೆ ವಿರುದ್ಧ. ನಾವೇನು ಮಾಡಬೇಕು? ನಮ್ಮ ವಾಹನವನ್ನು ಮಾರ್ಗದ ಬದಿಯಲ್ಲಿ ಇಡಬೇಕು. ಅದರಲ್ಲಿ ಯಾರಾದರೂ ವ್ಯಕ್ತಿ ಗಾಯಗೊಂಡಿದ್ದರೆ ಅವನನ್ನು ಕೂಡಲೇ ಒಂದೇ ನಮ್ಮದೇ ವಾಹನ ಅಥವಾ ಬೇರೆ ವಾಹನದಲ್ಲಿ ಹಾಕಿ ಅವನನ್ನು ಆಸ್ಪತ್ರೆಗೆ ಸೇರಿಸಬೇಕು. ಆಸ್ಪತ್ರೆಯಲ್ಲಿ ಬೇಕಾದ ಚಿಕಿತ್ಸೆ ಕೊಡಿಸಬೇಕು. ಅದೇ ರೀತಿ ಅವನಿಗೆ ತೀವ್ರತರದ ಗಾಯ ಆಗಿದೆ ಆದರೆ ನಾವು ಆಸ್ಪತ್ರೆ ಸಿಬ್ಬಂದಿಗೆ ಹೇಳಬೇಕು, ಅವನಿಗೆ ಈ ಆಕ್ಸಿಡೆಂಟ್ನಲ್ಲಿ ಗಾಯ ಆಗಿದೆ, ಹಾಗಾಗಿ ನೀವು ಮೆಡಿಕೋ ಲೀಗಲ್ ಕೇಸ್ ಇದನ್ನು ದಾಖಲು ಮಾಡಿ ಹೇಳಿ. ಆಗ ಏನಾಗ್ತದೆ ಅಂದರೆ ಹತ್ತಿರದ ಪೊಲೀಸ್ ಸ್ಟೇಷನ್ನವರು ಬರ್ತಾರೆ, ಈ ಅಪಘಾತದಲ್ಲಿ ಗಾಯಗೊಂಡ ವ್ಯಕ್ತಿಯ ಹೇಳಿಕೆಯನ್ನು ಪಡೀತಾರೆ ಮತ್ತು ಮೆಡಿಕೋ ಲೀಗಲ್ ಕೇಸ್ ಅಂತ ದಾಖಲು ಮಾಡ್ತಾರೆ. ಹಾಗಾಗಿ ಈಗ ಎಣಿಸುವ ಒಂದು ಅಪಘಾತದಲ್ಲಿ ಒಂದು ವ್ಯಕ್ತಿಯ ಜೀವ ಹೋಯಿತು. ಆಗ ನಾವು ಏನು ಮಾಡೋದು? ಈಗ ಜೀವ ಹೋದರೆ ನಾವು ಅಂಥ ಸಂದರ್ಭಗಳಲ್ಲಿ ಪೊಲೀಸರನ್ನು ಕರೆದು ಮತ್ತೆ ನಮ್ಮ ವಾಹನವನ್ನು ತೆಗೆದರೆ ಒಳ್ಳೆಯದು. ಒಂದು ವ್ಯಕ್ತಿಯು ಜೀವ ಹೋಗಲಿಕ್ಕೆ ವಿಲವಿಲವೇ ಒದ್ದಾಡ್ತಾ ಇದ್ದಾರೆ, ಅವರಲ್ಲಿ ಜೀವ ಇದೆ, ರಕ್ತ ಹರಿತಾ ಉಂಟು. ಇಂಥ ಸಂದರ್ಭಗಳಲ್ಲಿ ಈಗ ಒಂದು ಫ್ಯಾಷನ್ ಆಗಿಬಿಟ್ಟಿದೆ, ಜನರು ಸುತ್ತಲೂ ನಿಂತು ಮೊಬೈಲಲ್ಲಿ ಶೂಟಿಂಗ್ ಮಾಡೋದು. ಇದು ಬಹಳ ಹೀನ ಅಪರಾಧಕ್ಕೆ ಸರಿ ಹೇಳ್ಬೋದು ನಾನು. ಒಂದು ವ್ಯಕ್ತಿಯ ಜೀವವನ್ನು ಉಳಿಸುವುದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಿರುವಾಗ ನಾವು ಇಂಥ ಒಂದು ಘಟನೆಯನ್ನು ವಿಡಿಯೋ ಶೂಟಿಂಗ್ ಮಾಡಿ ಅದನ್ನು ಎಲ್ಲೆಲ್ಲಿ ಹಾಕೋದು, ಆ ವ್ಯಕ್ತಿಯು ಬದುಕಲು ಬೇಕಾದ ವ್ಯವಸ್ಥೆಯನ್ನು ಮಾಡದಿರೋದು ಬಹಳ ತಪ್ಪು. ಹಾಗಾಗಿ ಒಂದು ವ್ಯಕ್ತಿಯ ಜೀವ ಹೋದ ಸಂದರ್ಭ ಬಿಟ್ಟು ಇತರ ಯಾವ ಸಂದರ್ಭಗಳಲ್ಲಿ ಕೂಡ ನಾವು ಟ್ರಾಫಿಕನ್ನು ಜಾಮ್ ಮಾಡಿ ಈ ಟ್ರಾಫಿಕ್ ಹೋಗಲು ಅಸ್ತವ್ಯಸ್ತ ಮಾಡಲಿಕ್ಕೆ ಕಾರಣ ಆಗಬಾರದು. ಈಗ ಅಪಘಾತ ಆದಾಗ ಪೊಲೀಸ್ ಮಾಡಿರುವ ಮಹಾಜರ್ ಅದರ ಮಹತ್ವ ಏನು? ನೋಡಿ, ಪೊಲೀಸರು ಮಹಾಜರು ಯಾಕೆ ತಯಾರಿಸುವುದಂದರೆ ಅಪಘಾತ ನಡೆದ ಸ್ಥಳದ ಸುತ್ತಮುತ್ತ ಏನಿದೆ, ಇಲ್ಲಿ ಅಪಘಾತ ನಡೆದ ಮಾರ್ಗದ ಬಲಬದಿಗೆ ಒಂದು ಮನೆ ಇರ್ಬೋದು, ಎಡಬದಿಗೆ ಒಂದು ಎಲೆಕ್ಟ್ರಿಕ್ ಪೋಲ್ ಇರ್ಬೋದು, ಅಥವಾ ಅಲ್ಲಿ ಮಾರ್ಗ ಇಷ್ಟು ಅಗಲ ಇರ್ಬೋದು. ಈ ವಿಷಯಗಳನ್ನೆಲ್ಲ ಈ ಮಹಾಜರ್ನಲ್ಲಿ ಬರೀತಾರೆ ಮತ್ತು ಅದೊಂದು ಸ್ಕೆಚ್ಗಳು ತಯಾರು ಮಾಡ್ತಾರೆ. ಆಗ ಅಪಘಾತ ನೋಡಿದವ ನಮ್ಮ ಜವಾಬ್ದಾರಿ ಆ ಮಹಾಜರಿಗೆ ಸಹಿ ಆಗೋದು. ಯಾಕೆಂದರೆ ಒಂದು ಅಪಘಾತಕ್ಕೆ ಈಡಾಗುವಾಗ ಒಂದು ವ್ಯಕ್ತಿ ಸತ್ತಿದ್ದರೆ, ಮರಣ ಹೊಂದಿದ್ದರೆ, ಅವನ ವಾರಸುದಾರರನ್ನು ಈ ಮೊದಲಿನ ಸ್ಥಿತಿಗೆ ತರಬೇಕಾದರೆ ಎಷ್ಟು ಕಷ್ಟ ಇದೆ. ಆಗ ನಾವು ಈ ಮಹಾಜರಿಗೆ ಸಹಿ ಹಾಕದಿದ್ದರೆ ನಾಳೆ ಈ ಕೇಸ್ ಕೋರ್ಟ್ನಲ್ಲಿ ಹೋಗುವಾಗ ಈ ಅಪಘಾತವನ್ನು ಮಾಡಿದ ಅಪರಾಧಿಯ ಮೇಲಿರುವ ಕೇಸ್ ಬಿಟ್ಟು ಹೋಗ್ತದೆ. ನಾವು ಮಹಾಜರಿಗೆ ಸಹಿ ಹಾಕಿ ನಮಗೆ ಕೋರ್ಟಿಗೆ ಕರೆಯುವುದು ಒಂದು ಸಲ. ಆ ಒಂದು ಸಲ ನಾವು ಕೋರ್ಟಿಗೆ ಹೋಗಿ ನಮ್ಮ ಹೇಳಿಕೆ ನೀಡಿದರೆ ಈ ಇನ್ನೋಸೆಂಟ್ ಬಲಿಪಶು ಜನರಿಗೆ ನಾವು ಒಂದು ಒಳ್ಳೆ ಕೆಲಸವನ್ನು ಮಾಡಿದ ನಮಗೆ ಒಂದು ಸಮಾಧಾನ ಇರುತ್ತದೆ. ಹಾಗಾಗಿ ನಾವು ಯಾರು ಮಹಾಜರಿಗೆ ಸಹಿ ಹಾಕುವುದಿಲ್ಲ, ನಾವು ಬರುವುದಿಲ್ಲ ಎಂದು ಯಾವಾಗಲೂ ಹೇಳಬಾರದು. ಜೀವನದಲ್ಲಿ ಒಂದು ಬಾರಿ ನಾವು ಒಬ್ಬರಿಗಾದರೂ
ಉಪಕಾರ ಮಾಡಿದ ಆತ್ಮತೃಪ್ತಿಯನ್ನು ನಾವು ಯಾವಾಗಲೂ ಗಳಿಸಲಿಕ್ಕೆ ಒಂದು ಪ್ರಯತ್ನ ಮಾಡಬೇಕು. ಅದೇ ಇದೀಗ ನಾವು ನೋಡ್ತೇವೆ, ಹೆಚ್ಚಿನವರು ಆಕ್ಸಿಡೆಂಟ್ ಆದಲ್ಲಿ ನೀವು ಹೇಳಿದಾಗೆ ಮೊಬೈಲ್ ಫೋನ್ಸ್ನಲ್ಲಿ ಪಿಕ್ಚರ್ ಎಲ್ಲ ತೆಗೆದು ವಾಟ್ಸಪ್ನಲ್ಲಿ ಬೇಗ ಹಾಕ್ತಾರೆ. ಆದರೂ ಇದಕ್ಕೆ ಇನ್ವಾಲ್ವ್ ಆಗಲಿಕ್ಕೆ ಜನರಿಗೆ ಬೇಡ. ಯಾಕಂದರೆ ಅವರು ನೀವು ಹೇಳಿದಾಗೆ ಅವ್ರು ನೆನೆಸ್ತಾರೆ ಅಂದರೆ ನಾವಿನ್ನು ಇದಕ್ಕೆ ಒಂದ್ಸಲ ಹೋದರೆ ಮತ್ತೆ ಆಗಾಗ ನಮ್ಮನ್ನು ಕರೀತಾರೆ ಅಂತ ಹೇಳಿಕೊಂಡು ಅಂಥ ಪರಿಸ್ಥಿತಿ ಯಾವುದು ಬರುವುದಿಲ್ಲ. ನಾನು ಹೇಗೆ ಹೇಳಿದೆ ನೋಡಿ, ಕೋರ್ಟಿಗೆ ನಿಮಗೆ ಮಹಾಜರಿಗೆ ಸಹಿ ಹಾಕ್ತಿದ್ದವರಿಗೆ ಅಥವಾ ಕಂಪ್ಲೇಂಟ್ ಕೊಟ್ಟವರಿಗೆ ಕರೆಯುವುದು ಒಂದು ಸಲ ನಮಗೆ ಒಂದು ಇತರರಿಗಾಗಿ ಒಂದು ಉಪಕಾರ ಮಾಡಲಿಕ್ಕೆ ನಮಗೆ ಆಗದಿದ್ದರೆ ನಾವು ಜೀವನದಲ್ಲಿ ಏನು ಸಾಧಿಸುವುದು? ಅದೇ ರೀತಿ ಮನುಷ್ಯರ ಜೀವ ಈ ಭೂಲೋಕದಲ್ಲಿರುವ ಎಲ್ಲ ಜೀವಿಗಳ ಜೀವಕ್ಕಿಂತ ಬಹಳ ಅಮೂಲ್ಯವಾದ ಜೀವ. ಇಂಥ ಜೀವವನ್ನು ನಾವು ರಕ್ಷಿಸುವ ಪ್ರಯತ್ನವನ್ನು ಮಾಡಬೇಕು. ಅಲ್ಲಿ ನಾವು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ನಾವು ನೋಡಲಿಕ್ಕೆ ಹೋಗಬಾರದು. ನಮ್ಮದು ಮಾನವ ಧರ್ಮ. ಒಬ್ಬ ಮಾನವನಾಗಿ ನನ್ನ ಕರ್ತವ್ಯ ಒಂದು ತೀವ್ರ ಸಂಕಷ್ಟದಲ್ಲಿರುವ ಇನ್ನೊಂದು ಮಾನವನಿಗೆ ಬೇಕಾದ ಉಪಕಾರ ಮಾಡುವುದು. ಇಂಥ ಉಪಕಾರವನ್ನು ನಾವು ಯಾವಾಗಲೂ ಮಾಡಲಿಕ್ಕೆ ಹಿಂಜರಿಬಾರದು. ಕೋರ್ಟ್ನಲ್ಲಿ ನಮಗೆ ಯಾವುದೇ ತೊಂದರೆಯನ್ನು ಕೊಡುವುದಿಲ್ಲ. ಈಗ ರಾಜ್ಯ ಸರ್ಕಾರ ಹೇಳಿದೆ, ಯಾವುದೇ ಆಸ್ಪತ್ರೆಯವರು ಯಾವುದೇ ಆಕ್ಸಿಡೆಂಟ್ನಲ್ಲಿ ಭಾಗಿಯಾದ ಮನುಷ್ಯನನ್ನು ಗಾಯಾಳುವನ್ನು ಆಸ್ಪತ್ರೆಗೆ ತಂದು ಬಂದರೆ ಇಷ್ಟೇ ಖರ್ಚನ್ನು ಸರ್ಕಾರವೇ ನೋಡುತ್ತದೆ. ಅದೇ ರೀತಿ ತಂದು ಬಂದವರಿಗೆ ಹೇಳಿಕೊಡು ಎಂದ ದಬಾವು ಮಾಡುವ ಹಾಗಿಲ್ಲ. ಇಷ್ಟೆಲ್ಲ ವ್ಯವಸ್ಥೆಗಳನ್ನು ಸರ್ಕಾರವು ಮಾಡಿರುವಾಗ ನಾವು ಅದಕ್ಕೆ ಸ್ಪಂದಿಸಬೇಕು. ಆಗ ಮಾತ್ರ ಕಾನೂನು ಸುವ್ಯವಸ್ಥೆ, ಜನರ ಜೀವ ರಕ್ಷಣೆ ಸುಸೂತ್ರವಾಗಿ ಆಗುತ್ತದೆ. ಭೂಲೋಕದಲ್ಲಿ ಈ ಶಾಂತಿ ಸಮಾಧಾನವು ನೆಲೆಸುತ್ತದೆ. ಈಗ ಅಪಘಾತದಲ್ಲಿ ಗಾಯಗೊಂಡವರು ಮೃತಪಟ್ಟರೆ ವಾರಿಸುದಾರರು ನ್ಯಾಯಾಲಯದಿಂದ ಪರಿಹಾರ ಪಡೆಯುವ ಕ್ರಮ ಏನು? ನೋಡಿ, ಉದಾಹರಣೆಗೆ ಒಂದು ಅಪಘಾತದಲ್ಲಿ ಒಬ್ಬರ ಜೀವ ಹೋಗಿದೆ. ಆಗ ಅವರ ವಾರಿಸುದಾರರು ಯಾರಿದ್ದಾರೆ ಅವರೆಲ್ಲ ಸೇರಿ ಈ ಸೂಕ್ತ ಪೊಲೀಸ್ ಸ್ಟೇಷನಿಂದ ಒಂದು ಪ್ರಥಮ ವರ್ತಮಾನ ಮಾಹಿತಿ ಕೊಡ್ತಾರೆ, ಅದನ್ನು ತರಬೇಕು. ಒಂದು ಪೊಲೀಸ್ ಕಂಪ್ಲೇಂಟ್ ತಗೊಡ್ತಾರೆ, ಅದನ್ನು ತರಬೇಕು. ಮಹಾಜರ್ ಅಂತ ಇದೆ, ಅದನ್ನು ತರಬೇಕು. ಪೊಲೀಸ್ ನಕ್ಷೆ ತಯಾರಿಸ್ತಾರೆ, ಸ್ಥಳದ ನಕ್ಷೆ, ಅದನ್ನು ತರಬೇಕು. ಮೋಟಾರ್ ವಾಹನ ವರದಿ ಇದೆ, ಅದನ್ನು ತರಬೇಕು. ಪೊಲೀಸು ಮೋಟಾರ್ ವಾಹನ ಕಾಯ್ದೆಯಡಿ 160 ನೋಟಿಸ್ ಅನ್ನು ತಯಾರು ಮಾಡ್ತಾರೆ, ಅದನ್ನು ತರಬೇಕು. ಮತ್ತು ಚಾರ್ಜ್ ಶೀಟ್ ತರಬೇಕು. ಇಷ್ಟು ದಾಖಲೆಗಳನ್ನು ನಿಮ್ಮ ಪರಿಚಯದ ನಿಮ್ಮ ನಂಬಿಕಸ್ಥ ವಕೀಲರ ಹತ್ತಿರ ಕೊಂಡು ಹೋಗಿ ನಿಮ್ಮ ಪರಿಹಾರದ ಅರ್ಜಿಯನ್ನು ನ್ಯಾಯಾಲಯಕ್ಕೆ ದಾಖಲು ಮಾಡಲು ನೀವು ಹೇಳಬೇಕು. ಈ ಅರ್ಜಿ ದಾಖಲು ಮಾಡುವಾಗ ನಿಮ್ಮ ವಕೀಲರು ಆ ವಾಹನದ ದನಿಗೆ ಮತ್ತು ವಾಹನದ ಇನ್ಶೂರೆನ್ಸ್ ಕಂಪನಿಗೆ ಕೂಡ ಪ್ರತಿವಾದಿಗಳಾಗಿ ಮಾಡ್ತಾರೆ. ಈ ಪ್ರತಿವಾದಿಗಳಿಗೆ ನ್ಯಾಯಾಲಯದಿಂದ ನೋಟಿಸ್ ಹೋಗ್ತದೆ, ಅವರು ನ್ಯಾಯಾಲಯಕ್ಕೆ ಹಾಜರಾಗ್ತಾರೆ. ಅವರ ವಕೀಲ ಮುಖಾಂತರ ಅವರು ಸ್ಟೇಟ್ಮೆಂಟ್ ಹಾಕ್ತಾರೆ. ಅದರ ನಂತರ ಕೋರ್ಟು ನಮ್ಮ ವಿಚಾರಣೆ ಮಾಡ್ತದೆ. ಅಂದರೆ ಯಾರು ಈ ಅಪಘಾತದಲ್ಲಿ ಮೃತಪಟ್ಟವರ ವಾರಿಸಿದವರು ಅವರು ಯಾರಾದರೂ ಒಬ್ಬರ ವಿಚಾರಣೆ ಮಾಡ್ತದೆ. ಅದೇ ರೀತಿ ಮಹಾಜರಿಗೆ ಸಹಿ ಹಾಕಿದವರದ್ದು ಅಥವಾ ಒಂದು ಕಂಪ್ಲೇಂಟ್ ಕೊಟ್ಟವರ ವಿಚಾರಣೆಯನ್ನು ಕೋರ್ಟ್ ಮಾಡ್ತದೆ. ಅದರ ನಂತರ ಇನ್ಶೂರೆನ್ಸ್ ಕಂಪನಿಯವರು ಅವರ ಇನ್ಶೂರೆನ್ಸ್ ಪಾಲಿಸಿಯನ್ನು ಹಾಕ್ತಾರೆ. ಎರಡು ಜನರ ವಾದಿ ಮತ್ತು ಪ್ರತಿವಾದಿ ವಕೀಲರ ಆರ್ಗ್ಯುಮೆಂಟ್ ಆಗ್ತದೆ. ಆರ್ಗ್ಯುಮೆಂಟ್ ಆದಮೇಲೆ ಕೋರ್ಟು ಸೂಕ್ತವಾದ ಪರಿಹಾರವನ್ನು ಅವರಿಗೆ ಘೋಷಿಸ್ತದೆ. ಹಾಗಾಗಿ ಈಗ ನ್ಯಾಯಾಲಯದಲ್ಲಿ ಈ ಅಪಘಾತಕ್ಕೆ ಒಳಗಾದ ಜನರು ಮತ್ತು ಅವರ ವಾರಿಸುದಾರರು ಪರಿಹಾರ ಪಡೆಯುವ ಕ್ರಮವು ಬಹಳ ಸುಸೂತ್ರವಾಗಿ ಆಗಿದೆ. ಹಾಗಾಗಿ ನಾವು ಯಾವುದಕ್ಕೂ ಈಗ ಹೆದರುವ ಅವಶ್ಯಕತೆ ಇಲ್ಲ. ನಮ್ಮ ಮೊದಲಿನ ಜೀವನ ಸ್ಥಿತಿ ಹೇಗಿತ್ತು ಅದೇ ರೀತಿಯಲ್ಲಿ ನಮ್ಮ ಈ ಕೌಟುಂಬಿಕ ಸ್ಥಿತಿಯನ್ನು ತರಲು ಸರ್ಕಾರ ಈ ನ್ಯಾಯಾಲಯಗಳ ಮೂಲಕ ಪ್ರಯತ್ನ ಮಾಡ್ತಾ ಇದೆ. ನ್ಯಾಯಾಲಯದ ಆದೇಶ ಮತ್ತು ಪರಿಹಾರ ಹೇಗೆ? ನೋಡಿ, ಪ್ರತಿ ಸಲ ನ್ಯಾಯಾಲಯಗಳು ಆದೇಶ ಮಾಡುವಾಗ ಈಗ ಉದಾಹರಣೆಗೆ 18 ಅಥವಾ 18 ವರ್ಷದಿಂದ 28 ವರ್ಷದ ಒಳಗಿನ ವ್ಯಕ್ತಿ ಮೃತಪಟ್ಟಿದ್ದಾನೆ ಎನಿಸುವ, ಕೋರ್ಟು ಅಂತ ವ್ಯಕ್ತಿಗೆ ಇಷ್ಟೇ ಆದಾಯ ಅಂತ ತೆಗೆದುಕೊಳ್ತದೆ. ಈಗ ಉದಾಹರಣೆಗೆ ಅವನೊಂದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಿದ್ದಾನಾದರೆ ಅವನ ಆದಾಯ 50,000 ಇರಬಹುದು. ಆ 50,000ದ ಸ್ಯಾಲರಿ ಪ್ರೂಫ್ ಅವನ ಹತ್ರ ಇದ್ದಿದ್ದರೆ ಆ ಸಂಬಳವನ್ನು ತೆಗೆದುಕೊಂಡು ಆ ಸಂಬಳದ ಆಧಾರದಲ್ಲಿ ನ್ಯಾಯಾಲಯವು ಅವರ ಕುಟುಂಬಸ್ಥರಿಗೆ ಪರಿಹಾರವನ್ನು ಕೊಡ್ತದೆ. ನಾನೇ ಮಾಡಿದ ಒಂದು ಕೇಸಲ್ಲಿ ಒಂದು ಇಂಜಿನಿಯರಿಂಗ್ ಆಗುವ
ಸಮಯದಲ್ಲಿ ಅವನು ಜಿಂದಾಲ್ ಕಂಪನಿಯಿಂದ ಅಪಾಯಿಂಟ್ ಆಗಿದ್ದ. ಅವನಿಗೆ ಎಕ್ಸಾಮ್ ಮುಗೀಲಿಕ್ಕೆ 2-3 ತಿಂಗಳು ಬಾಕಿ ಇತ್ತು, ಫೈನಲ್ ಎಕ್ಸಾಮ್ ಮುಗೀಲಿಕ್ಕೆ. ಹಾಗಾಗಿ ನಾನು ಅವನ ತಂದೆ ತಾಯಿ ಜೀವಂತ ಇದ್ದರು. ಅವನ ತಂದೆಗೆ ವಯಸ್ಸು 58, ತಾಯಿಗೆ ವಯಸ್ಸು 54 ಇತ್ತು. ಅಂಥವರ ಕೇಸು ನಾನು ನ್ಯಾಯಾಲಯಕ್ಕೆ ಹಾಕಿದ್ದೆ. ಆ ಕೇಸಿನಲ್ಲಿ ನಮ್ಮ ಕೆಳಗಿನ ನ್ಯಾಯಾಲಯ 5.5 ಲಕ್ಷ ಪರಿಹಾರ ರೂಪಾಯಿ ಕೊಟ್ಟಿತ್ತು. ಆ ಕೇಸಿನಲ್ಲಿ ನಾನು ಮೇಲ್ಮನವಿ ಹೈಕೋರ್ಟಿಗೆ ಸಲ್ಲಿಸಿದ್ದೆ. ಇತ್ತೀಚೆಗೆ ಹೈಕೋರ್ಟ್ನಿಂದ ತೀರ್ಪು ಬಂದಿದೆ, ಏನಂದರೆ ಆ ಕುಟುಂಬಕ್ಕೆ 11.5 ಲಕ್ಷ ರೂಪಾಯಿ ಇನ್ನೂ ಜಾಸ್ತಿ ಕೊಡಬೇಕು ಹೇಳಿ. ಹಾಗಾಗಿ ನಮಗೆ ಈ ಕೆಳಗಿನ ನ್ಯಾಯಾಲಯದಲ್ಲಿ ಪರಿಹಾರ ಕಡಿಮೆ ಸಿಕ್ಕಿದರೆ ನಾವು ಮೇಲಿನ ನ್ಯಾಯಾಲಯದಲ್ಲಿ ಅಪೀಲ್ ಮಾಡಿ ಸೂಕ್ತ ಪರಿಹಾರವನ್ನು ಪಡೆದುಕೊಳ್ಳಬಹುದು. ಮತ್ತು ಕೋರ್ಟು ಪರಿಹಾರ ಕೊಡುವಾಗ ಅರ್ಜಿ ಹಾಕಿದ ದಿನದಿಂದ ಅರ್ಜಿ ವಿಲೇವಾರಿ ಆಗುವವರೆಗೆ 6ರಿಂದ 9% ಬಡ್ಡಿ ಸಮೇತ ಹಣ ಕೊಡಬೇಕೆಂದು ಆದೇಶ ಮಾಡುತ್ತದೆ. ಅದೇ ರೀತಿ ಆದೇಶ ಮಾಡಿದ 2ರಿಂದ 3 ತಿಂಗಳ ಒಳಗೆ ಪರಿಹಾರ ಕೊಡಬೇಕೆಂದು ಇನ್ಶೂರೆನ್ಸ್ ಕಂಪನಿಗೆ ಆದೇಶ ಮಾಡುತ್ತದೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಕೆಲವು ಈ ಖಾಸಗಿ ಇನ್ಶೂರೆನ್ಸ್ ಕಂಪನಿಗಳು ನಮ್ಮ ದೇಶದಲ್ಲಿ ಇನ್ಶೂರೆನ್ಸ್ ವ್ಯಾಪಾರವನ್ನು ಪ್ರಾರಂಭ ಮಾಡಿವೆ. ಅವರು ಲಾಭದ ದೃಷ್ಟಿಯಿಂದಲೇ ಜಾಸ್ತಿ ನೋಡ್ತಾರಾದ ಕಾರಣ ಕೆಲವು ರಿಪೋರ್ಟ್ಗಳನ್ನು ಸರಿಯಾಗಿ ಮಾಡದೆ ತಿರುಚಿ ರಿಪೋರ್ಟ್ಗಳನ್ನು ಮಾಡಿ ಅಂಥ ರಿಪೋರ್ಟ್ಗಳನ್ನು ನ್ಯಾಯಾಲಯಕ್ಕೆ ತಂದು ಅವರು ಹಾಜರುಪಡಿಸಿ ಈ ಬಲಿಪಶುಗಳಾಗಿರುವಂಥ ಜನರಿಗೆ ಸರಿಯಾದ ಪರಿಹಾರ ಸಿಗದಂತೆ ಪ್ರಯತ್ನ ಮಾಡ್ತಾ ಇವೆ. ಇಂತಹ ಒಂದು ಕೆಲಸಗಳು ಈ ಖಾಸಗಿ ಕಂಪನಿಗಳಿಂದ ನಿಂತರೆ ಅವರ ಇನ್ವೆಸ್ಟಿಗೇಟರ್ ಇರ್ತಾರೆ, ಸೂಕ್ತವಾದ ತನಿಖೆಯನ್ನು ಅವರು ಮಾಡಬೇಕು. ಕೆಲವು ಸಲ ಸೂಕ್ತ ತನಿಖೆ ಮಾಡುವುದಿಲ್ಲ, ಎಲ್ಲ ವಿಷಯಗಳು ತಪ್ಪು ಎಂದು ವಾದಿಸ್ತವೆ. ಅಂತಹ ಸಂದರ್ಭ ಬರಬಾರದು. ಹಾಗಾದರೆ ನ್ಯಾಯಾಲಯಗಳು ಕೂಡ ಸರಿಯಾದ ಪರಿಹಾರವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿಕ್ಕೆ ಸಾಧ್ಯ ಆಗ್ತದೆ. ಅಪಘಾತದಲ್ಲಿ ಮೃತಪಟ್ಟವರ ಬಗ್ಗೆ ಪರಿಹಾರ ಪಡೆಯಲು ಅರ್ಹ ವಾರಸುದಾರರು ಯಾರು? ನೋಡಿ, ಅಪಘಾತದಲ್ಲಿ ಒಂದು ಹೆಂಡತಿ ತೀರಿ ಹೋಗಿದ್ದರೆ ಅವಳ ಗಂಡ, ಅವಳ ಮಕ್ಕಳು ಮತ್ತು ಅವಳ ತಂದೆ ತಾಯಿ. ಅಪಘಾತದಲ್ಲಿ ಗಂಡ ಸತ್ತು ಹೋದರೆ ಅವನ ಹೆಂಡತಿ, ಅವನ ಮಕ್ಕಳು ಮತ್ತು ಅವನ ತಂದೆ ತಾಯಿ. ಅದೇ ರೀತಿ ಒಂದು ಮದುವೆಯಾದ ಹೆಂಗಸಿದ್ದಾರೆ, ಅವಳ ತಂದೆ ತಾಯಿ ತೀರಿ ಹೋಗಿದ್ದಾರೆ. ಅಂಥ ಸಂದರ್ಭಗಳಲ್ಲಿ ಬೇರೆ ಯಾರು ಇಲ್ಲದಿದ್ದರೆ ಅವಳೇ ವಾರಸುದಾರರು. ಹಾಗಾಗಿ ಮುಖ್ಯವಾಗಿ ತಂದೆ ತಾಯಿ, ಹೆಂಡತಿ, ಮಕ್ಕಳು, ತಂದೆ ತಾಯಿ, ಗಂಡ, ಮಕ್ಕಳು ಮತ್ತು ಒಂದು ಬ್ಯಾಚುಲರ್ ಮದುವೆ ಆಗದವನು ತೀರಿ ಹೋದರೆ ಅವನ ತಂದೆ ತಾಯಿ ಮತ್ತು ಅವನ ಮೈನರ್ ಅಕ್ಕ ತಂಗಂದಿಯರು, ಇವರು ವಾರಸುದಾರರೆಂದು ಹೇಳ್ಬೋದು. ಸರ್, ಇವತ್ತು ನೀವು ನಮಗೆ ಕ್ರೈಸ್ತ ಮದುವೆ ಕಾನೂನು ಹಾಗೆ ಮೋಟಾರ್ ವಾಹನ ಕಾನೂನು ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ನಮಗೆ ನೀಡಿದ್ದೀರಿ. ಅದಕ್ಕೋಸ್ಕರ ಆಸರೆ ಟಿವಿಯ ಪರವಾಗಿ ನಿಮಗೆ ನಾನು ಧನ್ಯವಾದ ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇವತ್ತು ನಾವು ಕ್ರೈಸ್ತ ಮದುವೆ ಕಾನೂನು ಹಾಗೂ ಮೋಟಾರ್ ವಾಹನ ಕಾನೂನು ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ದೇವೆ. ಈಗ ನಾವು ಮಾತಾಡಿದ ಹಾಗೆಯೇ ಮೋಟಾರ್ ವಾಹನ ಕಾನೂನಿನ ಇದರಲ್ಲಿ ಒಂದು ಆಕ್ಸಿಡೆಂಟ್ ಆದಾಗ, ಒಂದು ಅಪಘಾತ ನಡೆದಾಗ ನಾವು ಅಲ್ಲಿ ನಿಂತು ಹೇಗೆ ಆ ಆಕ್ಸಿಡೆಂಟ್ ಆದ ವ್ಯಕ್ತಿಯನ್ನು ನಾವು ಹೆಲ್ಪ್ ಮಾಡ್ಬೋದು ಅಥವಾ ಅವನ ಪ್ರಾಣವನ್ನು ನಾವು ಉಳಿಸ್ಬೋದು ಅಂತ ನಾವು ನೋಡಿದ್ದೇವೆ. ಕೆಲವರು ನಾವು ಹೆದರ್ತೇವೆ ಅದಕ್ಕೆ ಹೋಗಲಿಕ್ಕೆ, ಅಂದರೆ ದೂರದಲ್ಲೇ ನೋಡಿ ನಾವು ಇದನ್ನು ಇನ್ನು ಕೈ ಹಾಕಿದರೆ ನಮ್ಮ ಮೇಲೇ ಇದು ಬರ್ತದೆ, ನಾವು ಅದರ ಹಿಂದೆನೇ ಇರಬೇಕು ಅಂತ ನಾವು ನೆನೆಸ್ತೇವೆ. ಹಾಗೆ ನಾವು ಅದರ ಹತ್ತಿರ ಹೋಗುವುದಿಲ್ಲ. ಆದರೂ ಸರ್ ಹೇಳಿದ ಹಾಗೆಯೇ ಇದರ ಬಗ್ಗೆ ನಾವು ಯಾವ ವಿಷಯದಲ್ಲಿ ಸಹ ನಾವು ತಲೆಬಿಸಿ ಮಾಡುವಂಥದ್ದು ಏನಿಲ್ಲ. ನಾವು ಅದಕ್ಕೆ ಹೋಗಬಹುದು. ಯಾಕಂದರೆ ನಮಗೆ ಒಂದು ಸಲ ಪೊಲೀಸ್ ಸ್ಟೇಷನಿಗೆ ಅಥವಾ ಕೋರ್ಟಿಗೆ ನಮಗೆ ಕರೀತಾರೆ. ಆದರೂ ಅದರ ಬಗ್ಗೆ ನಾವು ಇದು ಮಾಡಬಾರ್ದು. ಯಾಕಂದರೆ ನಾವೊಂದು ಮಾನವತೆ ದೃಷ್ಟಿಯಿಂದ ಆ ಒಂದು ವ್ಯಕ್ತಿಯನ್ನು ನಾವು ಸಹಾಯ ಮಾಡಿ ಅವನ ಪ್ರಾಣವನ್ನು ನಾವು ಉಳಿಸಬಹುದು. ಈಗ ಕಾನೂನಿನ ಬಗ್ಗೆ ನಾವು ಸಾಕಷ್ಟು ಮಾಹಿತಿಯನ್ನು ನಾವು ಈಗಾಗಲೇ ಪಡೆದಿದ್ದೇವೆ. ಆದರೂ ನಿಮಗೆ ಇನ್ನೂ ಹೆಚ್ಚಿಗೆ ಮಾಹಿತಿಯನ್ನು ಬೇಕಾದರೆ ನಮಗೆ ಕರೆ ಮಾಡಿ ಅಥವಾ ನಮಗೆ ಪತ್ರಗಳನ್ನು ಬರೆಯಿರಿ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಅತಿಥಿಯೊಂದಿಗೆ ನಾವು ನಿಮ್ಮ ಮುಂದೆ ಬರಲಿಕ್ಕಿದ್ದೇವೆ. ಅಷ್ಟರ ತನಕ ವೀಕ್ಷಿಸ್ತಾ ಇರಿ ಆಸರೆ ಟಿವಿ. ಧನ್ಯವಾದಗಳು.